ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 21/4/2025। मीठे बच्चे, बाबा आया है तुम्हें करंट देने, तुम देही अभिमानी होंगे। बुद्धि योग एक बाबा से होगा तो करंट मिलती रहेगी। ಮಧುರ ಮಕ್ಕಳೇ, ಬಾಬಾ ಬಂದಿರೋದೇ ಕರೆಂಟ್ ಕೊಡೋದಕ್ಕಾಗಿ, ಶಕ್ತಿ ಕೊಡೋದಕ್ಕಾಗಿ. ತಾವು ದೇಹಿ ಅಭಿಮಾನಿಯಾದಾಗ, ಬುದ್ಧಿಯ ಯೋಗವು ಒಬ್ಬ ತಂದೆಯ ಜೊತೆಗೆ ಜೋಡಿಸಿದಾಗ ಕರೆಂಟ್ ಪವರ್ ಸಿಗ್ತಾ ಹೋಗೋದು. ಬಾಬಾ ಬಂದಿರೋದೇ ನಾವೆಲ್ಲ ಆತ್ಮಗಳಿಗೆ ಕರೆಂಟ್ ಕೊಡೋದಕ್ಕಾಗಿ. ಯಾವಾಗ ದ್ವಾಪರ ಯುಗದಿಂದ ಆತ್ಮ ತನ್ನ ಸತೋಪ್ರಧಾನತೆಯನ್ನು ಕಳ್ಕೊಳ್ತದೆ, ಆವಾಗಿನಿಂದ ಆತ್ಮದೊಳಗಿನ ಕರೆಂಟ್ ಕಮ್ಮಾಗಲಿಕ್ಕೆ ಶುರುವಾಗ್ತದೆ. ಆ ಕಾರಣದಿಂದಲೇ ಮನಸ್ಸು ಒಂದು ತನ್ನ ಅಸುರಿ ಮತದಂತೆ, ಮಾಯಾ ಮತದಂತೆ ನಡೀಲಿಕ್ಕೆ ಶುರುವಾಗ್ತದೆ. ಬುದ್ಧಿ ತನ್ನ ಚಾಲ, ಸಂಸ್ಕಾರ ಒಂದು ಕಡೆಗೆ, ಮನಬುದ್ಧಿ ಸಂಸ್ಕಾರಗಳು ಬೇರೆ ಬೇರೆ ಆಗಲಿಕ್ಕೆ ಕಾರಣ ಪವರ್ ಕಮ್ಮಾಗಿರೋದು. ಈಗ ಮನ, ಬುದ್ಧಿ, ಸಂಸ್ಕಾರ ಮೂರೂ ಮತ್ತೆ ಆತ್ಮನ ಜೊತೆಗೆ ಒಂದಾಗಿ ಸತೋಪ್ರಧಾನ ಅವಸ್ಥೆಯನ್ನು ಪಡಿಬೇಕು ಅಂತಂದರೆ, ಕಂಪ್ಲೀಟ್ನೆಸ್ ಬರಬೇಕು ಅಂತಂದರೆ ಬಾಬಾರವರ ಶಕ್ತಿ, ಕರೆಂಟ್ ಬಹಳ ಅವಶ್ಯಕ ಇದೆ. ಆದರೆ ಬಾಬಾ ಹೇಳ್ತಾರೆ, ಈ ಕರೆಂಟ್ ಯಾವಾಗ ಸಿಗ್ತದಂತಂದ್ರೆ ನೀವು ದೇಹಿ ಅಭಿಮಾನಿ ಆದಾಗ. ದೇಹಿ ಅಭಿಮಾನಿ ಅಂದರೆ ದೇಹದಲ್ಲಿ ಇರ್ತಾ ದೇಹದಿಂದ ನ್ಯಾರ ಆಗಿರುವಂತಹ ಒಂದು ಅನುಭೂತಿ. ಅಂದರೆ ದೇಹದ ಕಾನ್ಷಿಯಸ್ ಭಲೆ ಇದ್ರೂ ಕೂಡ ನಾ ದೇಹ ಅಲ್ಲ, ನಾನೊಂದು ಈ ದೇಹದಿಂದ ಪರೆಯಾಗಿರುವಂತಹ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯದಲ್ಲಿ ಸ್ಥಿತ ಆಗೋದು. ಅರ್ಥಾತ್ ಸತ್ಯ ಯಾವುದು, ಅಸತ್ಯ ಯಾವುದು, ರಿಯಾಲಿಟಿ ನಾ ಆತ್ಮ ಇದ್ದೀನಿ, ಅನ್ರಿಯಲ್ ಇದು ಶರೀರ ಇದೆ, ಈ ರೋಲ್ ಇದೆ, ಈ ಎಲ್ಲ ಸ್ಟೋರಿ ಏನಿದೆ ಇದು ಯಾವುದು ಸತ್ಯ ಅಲ್ಲ ಅನ್ನುವ ಸ್ಮೃತಿಯಲ್ಲಿ ಜೀವಿಸೋದು. ಅರ್ಥಾತ್ ನಾ ಆತ್ಮ ಈ ಶರೀರದ ಮೂಲಕ ನನ್ನ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಅಂತ ಅನುಭವ ಮಾಡೋದೇ ದೇಹಿ ಅಭಿಮಾನಿ. ದೇಹಿ ಅಭಿಮಾನಿಯಾದಾಗ ಮತ್ತು ತಮ್ಮ ಬುದ್ಧಿಯ ಯೋಗವನ್ನು ಅಂದರೆ ಆ ಮನಬುದ್ಧಿಯನ್ನು ಮನ್ಮನಾಭವಗೊಳಿಸಿದಾಗ, ಒಬ್ಬ ತಂದೆ ಜೊತೆಗೆ ಜೋಡಿಸಿದಾಗ ಕರೆಂಟ್ ಸಿಗ್ತದೆ. ಪ್ರಶ್ನೆ: सबसे बड़ा असुरी स्वभाव कौन सा है जो तुम बच्चों में नहीं होना चाहिए? ಎಲ್ಲಕ್ಕಿಂತ ಅತಿ ದೊಡ್ಡ ಅಸುರಿ ಸ್ವಭಾವ ಯಾವುದಾಗಿದೆ, ಅದು ತಾವು ಮಕ್ಕಳಲ್ಲೆಂದಿಗೂ ಇರಬಾರ್ದು? ಉತ್ತರ: अशांति फैलाना यह है सबसे बड़ा असुरी स्वभाव। अशांति फैलाने वाले से मनुष्य तंग हो जाते हैं. ಅಶಾಂತಿ ಹರಡಿಸುವಂಥವರ ಪ್ರತಿಯಾಗಿ ಮನುಷ್ಯರು ಭಾಳ ಕಷ್ಟಕ್ಕೊಳಗಾಗ್ತಾರೆ. वो जहाँ जाएंगे वह अशांति फैला देंगे, इसलिए भगवान से सभी शांति का वर मांगते हैं. ಅದಕ್ಕಾಗಿಯೇ ಎಲ್ಲರೂ ಭಗವಂತನಿಂದ ಶಾಂತಿಯ ವರವನ್ನು ಕೇಳ್ತಾರೆ. ಅಶಾಂತಿ ಹರಡಿಸೋದು ಅಂತಂದರೆ ಏನು? ದೇಹಭಾನದಲ್ಲಿದ್ದು ಆ ದೇಹಭಾನದ ಮಾತುಗಳನ್ನೇ ಎಲ್ಲರಿಗೂ ಹೇಳೋದು. ಇದು ಭಾಳ ದೊಡ್ಡದಾದಂಥ ಅಶಾಂತಿ ಹರಡಿಸೋದಾಗಿದೆ. ನಾವು ತಿಳ್ಕೊತೀವಿ ಅಂಥದ್ದೇನಾದರೂ ಬಹಳ ಕೆಟ್ಟ ವಿಷಯಗಳೊಳಗೆ ನಾವು ವಶಭೂತಾಗಿ ಅದನ್ನೇ ಇಲ್ಲ ಸಲ್ಲದ ಮಾತುಗಳನ್ನು ನಾವು ಬೇರೆಯವ್ರಿಗೆ ಹೇಳ್ತೀವತ್ತಂದ್ರೆ ಅದಷ್ಟೇ ಅಶಾಂತಿ ಅಂತ ತಿಳ್ಕೊಂಡಿದ್ದೀವಿ. ದೇಹಭಾನವೇ ಅತಿ ದೊಡ್ಡದಾದಂಥ ಅಶಾಂತಿಯಾಗಿದೆ. ಅಶಾಂತಿ ಯಾವಾಗ ಹರಡಿಸ್ತೀವಿ ಅಥವಾ ದೇಹಭಾನದ ಮಾತುಗಳನ್ನು ಎಲ್ಲರೊಳಗೆ ಹೇಳ್ತೀವಿ, ಇದು ಭಾಳ ದೊಡ್ಡ ಕೆಟ್ಟ ಅಸುರಿ ಸ್ವಭಾವ ಅಂತಾರೆ ಬಾಬಾ. ಇಂಥ ಮನುಷ್ಯರಿಂದ ಜನನೂ ಕೂಡ ಅಶಾಂತ ಆಗ್ತಾರೆ ಮತ್ತು ತೊಂದರೆಗೊಳಗಾಗ್ತಾರೆ. ಅದಕ್ಕಾಗಿಯೇ ಎಲ್ಲೆಲ್ಲಿ ಅಶಾಂತಿಯನ್ನು ಹರಡಿಸಲಾಗ್ತದೆ ಅಲ್ಲೆಲ್ಲರೂ ಭಗವಂತನ ಪ್ರತಿಯಾಗಿ ಮೊರೆ ಇಡ್ತಾರೆ. ಹೇ ಭಗವಂತ, ನಮಗೆ ಶಾಂತಿಯನ್ನು ಕೊಡುವಂತ ಕೇಳ್ಕೋತಾರೆ. ಅದಕ್ಕಾಗಿ ಅಶಾಂತಿ ಇವತ್ತು ಜಗತ್ತಿನಲ್ಲಿ ಅಶಾಂತಿಯ ಜಗತ್ತ ಇದೆ. ಆದರೂ ಕೂಡ BK ರೋಲ್ನಲ್ಲಿ ಬಂದ ಮೇಲೆ ನಾವು ನಮ್ಮ ಆತ್ಮ ಸ್ಮೃತಿಯಲ್ಲಿ ಸ್ಥಿತ ಆಗಿ ದೇಹಭಾನದಿಂದ ಪರೆಯಾಗಿ ಈ ಡ್ರಾಮಾದ ಯಾವ ಸತ್ಯ ಇದೆ
ಇದು ಡ್ರಾಮಾ, ಒಂದು ನಾಟಕ, ಇದೊಂದು ಸ್ಟೋರಿ ಇದೆ, ಮಾಡಲ್ಪಟ್ಟಂತಹ ನಾಟಕ ಇದು. ಇದರಲ್ಲಿ ಕೇವಲ ಯಾವಾಗ ನಾವು ಆತ್ಮ ಎಂಟರ್ ಆಗ್ತೀವಿ, ದೇಹದಲ್ಲಿ ಪ್ರವೇಶ ಆಗ್ತೀವಿ, ನಮ್ಮ ಆತ್ಮದ ಶಕ್ತಿ, ಪವರ್ ಯಾವಾಗ ನಾವು ಇದು ಕೊಡ್ತೀವಿ, ಇದು ಜೀವಿತ ಆಗ್ತದೆ. ಯಾವಾಗ ನಾ ಆತ್ಮ ಯಾವ ಕ್ಷಣದಲ್ಲಿ ಇಲ್ಲಿಂದ ಹೋಗ್ತೀನಿ, ನನಗಾಗಿ ಈ ಜಗತ್ತು, ಈ ಸ್ಟೋರಿ ಸಮಾಪ್ತಾಗಿ ಹೋಗ್ತದೆ. ಅಂದಮೇಲೆ ನಾವು ಆತ್ಮ, ನಮಗೆ ಜ್ಞಾನದ ಬೆಳಕು ಸಿಕ್ಕ ಮೇಲೂ ಕೂಡ ಒಂದು ವೇಳೆ ದೇಹಭಾನದಲ್ಲಿ ಬಂದು ದೇಹದ ಮಾತಿನೊಳಗೆ ವಶಭೂತಾಗಿ ಈ ದೇಹದ ಮಾತನ್ನು ಎಲ್ಲ ಕಡೆ ಹರಡಿಸ್ತೀವಿ, ಅಥವಾ ಬುದ್ಧಿಯಲ್ಲಿ ದೇಹದ ಸ್ಮೃತಿಯಲ್ಲಿ ಜೀವಿಸ್ತೀವಿ ಅಂದರೆ ಬಾಬಾ ಹೇಳ್ತಾರೆ ಇದು ಬಹಳ ದೊಡ್ಡ ಶೈತಾನಿ ಕೆಲಸ ಆಗಿದೆ, ಇದು ಅಸುರಿ ಸ್ವಭಾವ ಆಗಿದೆ, ಇದನ್ನೆಂದಿಗೂ ಹರಡಿಸಬಾರ್ದು. ಅದಕ್ಕೆ ಯಾವಾಗಲೂ ಬಾಬಾ ಹೇಳ್ತಾರೆ, ಮಾತನಾಡಿದರೆ ಜ್ಞಾನ ರತ್ನಗಳನ್ನೇ ಮಾತಾಡಬೇಕು, ಇಲ್ಲ ಅಂದರೆ ಏಕ್ ಚುಪ್ ಸೋ ಸುಖ್ ಅಂತಾರೆ ಬಾಬಾ. ಸುಮ್ಮನೆ ಇರುವುದು ಬಹಳ ಉತ್ತಮ. ಅದಕ್ಕಾಗಿ ನಾವು ಇನ್ನೊಬ್ಬರಿಗೆ ತೊಂದರೆಯಾಗುವಂತಹ ದೇಹದ ಯಾವ ಮಾತುಗಳನ್ನು ಹರಡಿಸಬಾರ್ದು. ಯಾಕಂದರೆ ಎಲ್ಲ ಆತ್ಮಗಳು ತಮ್ಮ ದೇಹಭಾನದ ಹೊರೆಯಿಂದ ಭಾರ ಆಗಿದ್ದಾರೆ, ಸುಸ್ತಾಗಿದ್ದಾರೆ. ಮತ್ತು ಅಂಥವರಿಗೆ ಹೋಗಿ ಎಂದೂ ಕೂಡ ನಾವು ಈ ದೇಹದ ಜಗತ್ತಿನ ಈ ಸ್ಟೋರಿ, ಯಾವುದು ಸತ್ತು ಹೋಗಿದೆ, ಯಾವುದು ಸ್ಮಶಾನ ಆಗಿದೆ ಈ ಜಗತ್ತು, ಈ ಸ್ಮಶಾನದ ಕಥೆಯನ್ನು ಎಲ್ಲರ ಮುಂದೆ ಹೇಳಬಾರ್ದು. ಇದರಿಂದ ಬಹಳಷ್ಟು ವಾತಾವರಣದಲ್ಲಿ ಅಶಾಂತಿಯು ಹರಡುತ್ತದೆ. ಇಂದಿನ ಮುರಳಿಯ ಗೀತೆ ಯಹ ಕಹಾನಿ ಹೇ ದೀವೆ ಔರ್ ತೂಫಾನ್ ಕಿ. ಇದು ಕಥೆಯಾಗಿದೆ, ದೀಪ ಹಾಗೂ ಬಿರುಗಾಳಿದು. ಓಂ ಶಾಂತಿ. मीठे मीठे सिखिलदे बच्चों ने गीत की लाइन सुनी. गीत तो यह भक्ति मार्ग का है, फिर उनको ज्ञान में ट्रांसफ़र किया जाता है और कोई ट्रांसफ़र कर न सके. ಬಾಬಾ ಕೇಳ್ತಾರೆ, ಇದು ಭಕ್ತಿ ಮಾರ್ಗದ ಗೀತೆಯಾಗಿದೆ. ಈ ಭಕ್ತಿ ಮಾರ್ಗದ ಗೀತೆಯನ್ನು ಜ್ಞಾನ ಮಾರ್ಗದಲ್ಲಿ ಟ್ರಾನ್ಸ್ಫರ್ ಮಾಡಲಾಗ್ತದೆ, ಆದರೆ ಟ್ರಾನ್ಸ್ಫರ್ ಮಾಡಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ತಮ್ಮಲ್ಲಿಯೂ ಕೂಡ तुम्हारे में भी नंबरवार पुरुषार्थ अनुसार जान सकते हैं दीवा क्या है, तूफान क्या है. ಬಾಬಾ ಹೇಳ್ತಾರೆ, ತಾವು ಮಕ್ಕಳಲ್ಲೂ ಕೂಡ ಈ ಹಾಡಿನ ಅರ್ಥವನ್ನು ನಂಬರ್ ವಾರ್ ಆಗಿ ತಿಳ್ಕೊಂಡಿದ್ದೀರಿ. ದೀಪ ಅಂದರೆ ಏನು, ಬಿರುಗಾಳಿ ಅಂದ್ರೇನು? ದೀಪ ಅಂದರೆ ಆತ್ಮ, ಬಿರುಗಾಳಿ ಅಂದರೆ ಮಾಯಾ ವಿಚಾರಗಳು, ಮಾಯಾ ಪ್ರಭಾವ. ಯಾವಾಗ ದೀಪ ಆತ್ಮಜ್ಯೋತಿ ಬೆಳಗ್ತಾ ಇರ್ತದೆ, ನಾವೇನಾದರೂ ಬಯಲೊಳಗೆ ಜ್ಯೋತಿಯನ್ನು ಇಟ್ವಿ ಅಂತಂದರೆ ಆ ಗಾಳಿಗಾಗಿ ನಾವು ಮತ್ತೆ ಒಳಗೆ ತಂದಿಡ್ತೀವಿ. ಎಲ್ಲಿ ಗಾಳಿಯ ಪ್ರಭಾವ ಕಮ್ಮಿದೆ ಅಲ್ಲಿ ದೀಪವನ್ನಿಟ್ಟಾಗ ಅದು ದೀಪ ತನ್ನ ಬೆಳಕನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿಯಾಗಿ ಇಂದು ಆತ್ಮ ಅರ್ಥಾತ್ ಆತ್ಮನ ಮೈಂಡ್, ಬುದ್ಧಿ, ಸಂಸ್ಕಾರ ಇವು ಮಾಯೆಗೆ ವಶಭೂತ ಆಗಿವೆ. ಅಂದಮೇಲೆ ವಶಭೂತ ಆದಂತಹ ಈ ಮೈಂಡ್ ಯಾವಾಗಲೂ ಬಿರುಗಾಳಿಗೆ ವಶಭೂತಾಗಿ ಸಿಕ್ಕ ಹಾಕ್ಕೊಂಡು ತನ್ನ ಬೆಳಕು ಕೊಡುವುದನ್ನು ನಿಲ್ಲಿಸಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇದು ಈ ದೀಪವನ್ನು, ಆತ್ಮಜ್ಯೋತಿಯನ್ನು ಮಾಯೆಯ ಒಂದು ದಾಳಿಯಿಂದ, ಬಿರುಗಾಳಿಯಿಂದ ಬಚಾವ್ ಮಾಡಬೇಕಾಗಿದೆ. ಬಚಾವ್ ಮಾಡಬೇಕು ಅಂತಂದರೆ ಈ ದೀಪಕ್ಕೆ, ಆತ್ಮಜ್ಯೋತಿಗೆ, ಈ ಮೈಂಡಿಗೆ ಪರಮಾತ್ಮನ ಮೇಲೆ ಪೂರ್ಣ ದೃಢತೆ, ನಿಶ್ಚಯ, ವಿಶ್ವಾಸ, ಪ್ರೇಮ ಬೇಕಾಗ್ತದೆ. ಪ್ರೇಮ ಇಲ್ಲದೆ, ಪ್ರೇಮದ ರಕ್ಷಣೆ, ವಿಶ್ವಾಸದ ರಕ್ಷಣೆ ಇಲ್ಲದೆ ಮಾಯಾ ಬಿರುಗಾಳಿಯಿಂದ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಚ್ಚೆ ಜಾನ್ತೆ ಹೇ ಆತ್ಮಾ ಕಿ ಜ್ಯೋತ್ ಉಜಾಯಿ ಹುಯಿ ಹೇ, ಅಬ್ ಬಾಬಾ ಆಯೆ ಹೇ ಜ್ಯೋತ್ ಜಗಾನೆ ಕೆ ಲಿಯೆ. ಮಕ್ಕಳಿಗೆ ಗೊತ್ತಾಗಿದೆ, ಆತ್ಮದ ಜ್ಯೋತಿ ಆರ್ಲಿಕ್ಕೆ ಬಂದಿದೆ, ಕುಡಿ ಮಾತ್ರ ಉಳಿದಿದೆ ಅಂತಾರೆ ಬಾಬಾ. ಬಾಬಾ ಬಂದಿರುವುದೇ ಆತ್ಮಜ್ಯೋತಿಯನ್ನು ಬೆಳಗಿಸೋದಕ್ಕಾಗಿ. ಕೋಯಿ ಮರ್ತೆ ಹೇ ತೋ ಭಿ ದೀವಾ ಜಲಾತೆ ಹೇ, ಉಸ್ಕಿ ಬಡಿ ಖಬರ್ದಾರಿ ರಖತೆ ಹೇ. ಯಾರಾದರೂ ದೇಹ ತ್ಯಾಗ ಮಾಡಿದಾಗ ದೀಪವನ್ನು ಇಡ್ತಾರೆ, ಭಾಳಷ್ಟು ಸಂಭಾಲನೆ ಮಾಡ್ತಾರೆ. ಅಪ್ಪಿತಪ್ಪಿಯೂ ಈ ದೀಪ ಆರಬಾರ್ದು ಅಂಥೇಳಿ. ಅಂದಮೇಲೆ ಬಾಬಾ ಹೇಳ್ತಾರೆ, ಈ ಜ್ಯೋತಿಯ ಸ್ಮೃತಿ ಏನಿದೆಯಲ್ಲ, ಆತ್ಮ ಅನ್ನುವಂಥ ಸ್ಮೃತಿಯೂ ಕೂಡ ಮರೆತು ಹೋಗಬಾರ್ದು. ಆಗ ಬಿರುಗಾಳಿ ಅಪ್ಪಳಿಸಿ ಬಿಡ್ತದೆ. समझते हैं दीवा अगर बुझ गया तो आत्मा को अंधियारे से जाना पड़ेगा, इसीलिए दीवा जलाते हैं. ದೀಪ ಏನಾದರೂ ಆರಿತು ಅಂತಂದರೆ ಆತ್ಮ ಕತ್ತಲೆಯೊಳಗಿಂದ ಹಾದು ಹೋಗಬೇಕಾಗ್ತದ ಅಂಥೇಳಿ.
अब संगम युग में तो यह बातें होती नहीं, वहाँ तो सोजरे में होंगे ना. ಸಂಗಮ ಯುಗದಲ್ಲಿ ಆ ಮಾತೇ ಇಲ್ಲ. ಸತ್ಯುಗದಲ್ಲಂತೂ ಸಂಪೂರ್ಣ ಬೆಳಕಿನಲ್ಲಿರ್ತೀರಿ. ಯಾವ ಬೆಳಕು? ಬಾಬಾ ಕೊಟ್ಟಿರುವಂಥ ಸಂಗಮ ಯುಗದಲ್ಲಿ ಏನು ಜ್ಞಾನ ಕೊಟ್ಟಿದ್ದಾರೆ, ಈ ಜ್ಞಾನದ ಬೆಳಕಿನಿಂದ ನಾವು ಹೇಗೆ ಮಾಯಾ ಯಾವುದು, ನಾ ಸ್ವಯಂ ಯಾರು ಅನ್ನುವ ಬೆಳಕು ನಮಗೆ ಸಿಕ್ಕಿದೆ. ಯಾವಾಗ ಈ ಬೆಳಕು ಸಿಕ್ಕಿದೆ ಆಗಿದು ಮಾಯಾ, ಇದಕ್ಕೆ ವಶಭೂತ ಆಗಬಾರ್ದು ಅಂತ ತಿಳ್ಕೊಂಡು ನಾವು ಬಾಬಾರವರಿಂದ ಕರೆಂಟ್ ತಗೊಳ್ತೀವಿ. ಬಾಬನ ಕರೆಂಟ್ ಯಾಕೆ ಬೇಕಾಗಿದೆ ಅಂತಂದರೆ, ಸತ್ಯ ಅರಿತ ಮೇಲೂ ಕೂಡ ನಾವು ಆ ಸತ್ಯದಲ್ಲಿ ಸದಾ ಸ್ಥಿತ ಆಗಿ ಮಾಯೆ ಮೇಲೆ ನಿರಂತರ ನಾವು ವಿಜಯ ಆಗಬೇಕು. ರೋಲ್ ಇರುವವರೆಗೂ, ನಮ್ಮ ಪಾರ್ಟ್ ಮುಗಿಯುವವರೆಗೂ ನಾವು ಈ ಮಾಯೆಯಿಂದ ಸುರಕ್ಷಿತವಾಗಿರಬೇಕಾಗ್ತದ. ಯಾಕಂದರೆ ಮಾಯೆಗೆ ವಶಭೂತ ಆದಂಥ ಮೈಂಡ್ ಮತ್ತೆ ಮತ್ತೆ ವಶಭೂತ ಆಗುವ ಚಾನ್ಸ್ ಇರೋದ್ರಿಂದ ಸದಾ ಈ ಜ್ಯೋತಿಗೆ ರಕ್ಷಣೆ ಬೇಕಾಗ್ತದ. ಪರಮಾತ್ಮನ ಜ್ಞಾನದ ರಕ್ಷಣೆ, ಬೆಳಕಿನ ರಕ್ಷಣೆ, ಆತ್ಮದಲ್ಲಿ ದೃಢತೆಯ ರಕ್ಷಣೆ ಬೇಕಾಗ್ತದ. ಆಗಲೇ ಮೈಂಡ್ ತನ್ನ ಮೂಲ ಅವಸ್ಥೆಯಲ್ಲಿ ಬರಲಿಕ್ಕೆ, ಸತೋಪ್ರಧಾನತೆಯನ್ನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇದೇ ಸತೋಪ್ರಧಾನತೆ ನಿರಂತರ ಯಾವಾಗ ಆಗ್ತದೋ ಆಗ ನಾವು ಸತ್ಯುಗದಲ್ಲಿ ಸದಾ ಬೆಳಕಿನಲ್ಲಿರ್ತೀವಿ. ಆಗ ಈ ಬಿರುಗಾಳಿಯ ಭಯಪಡುವಂಥ ಮಾತೇ ಅಲ್ಲಿರೋದಿಲ್ಲ. ಭೂಕ್ ಆದಿ ಕಿ ಬಾತಿ ನಹಿ, ವಹಾ ತೋ ಬಡೇ ಮಾಲ್ ಮಿಲ್ತೆ ಹೇ. ಅಲ್ಲಿ ಹಸಿವು ಅಥವಾ ಕಮ್ಮಿ, ಕೊರತೆ ಎನ್ನುವ ಮಾತೇ ಇಲ್ಲ. ಸತ್ಯುಗದಲ್ಲಿ ಬಹಳಷ್ಟು ಸಮೃದ್ಧಿ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಯಾಹೇ ಘೋರ್ ಅಂದಿಯಾರ ಚೀಚಿ ದುನಿಯಾ ಹೇನ, ಇಲ್ಲಿ ಘೋರ ಕತ್ತಲೆ ಇದೆ. ಯಾಕೆಂದರೆ ಇದು ಚೀಚಿ ಜಗತ್ತು ಅಂತಾರೆ ಬಾಬಾ. ದೇವಭಾನದ ಜಗತ್ತು, ನಾನು ನನ್ನದೆನ್ನುವಂಥ ಜಗತ್ತು. ಇದು ನಾಟಕವನ್ನು, ಒಂದು ಆಟವನ್ನು ರಿಯಲ್ ಅಂತ ತಿಳ್ಕೊಂಡಿದ್ದೀವಿ ಅಂತಂದಮೇಲೆ ಇದು ಚೀಚಿ ಜಗತ್ತು ಅಂತ ಹೇಳ್ತಾರೆ ಬಾಬಾ. ಸಬ್ ಆತ್ಮಾओं की जोत उजाई हुई है, सबसे ಜಾಸ್ತಿ ಜೋತ್ ತುಮ್ಹಾರಿ ಉಜಾಯಿ ಹುಯಿ ಹೇ. ಅಂಡರ್ಲೈನ್. ಇವತ್ತು ಜಗತ್ತಿನಲ್ಲಿ ಎಲ್ಲ ಆತ್ಮರ ಜ್ಯೋತಿ ಆರಿ ಹೋಗಿದೆ. ಜಾಸ್ತಿ ಪೂರ ಆರೇ ಹೋಗಿದ್ದ್ಯಾರ್ದು ಅಂದರೆ ನೀವೇ ಆತ್ಮಗಳದು ಅಂತಾರೆ ಬಾಬಾ. ಖಾಸ್ ತುಮಾರೇ ಲಿಯೇ ಹಿ ಬಾಬಾ ಆತೆ ಹೇ. ಅಂಡರ್ಲೈನ್. ಬಾಬಾ ಬಂದಿರೋದೇ ನಾವು ಮಕ್ಕಳ ಆತ್ಮ ಜ್ಯೋತಿಯನ್ನು, ಮನಸ್ಸನ್ನು ಮತ್ತೆ ಬೆಳಗಿಸೋದಕ್ಕಾಗಿ. ತುಮ್ಹಾರಿ ಜ್ಯೋತ್ ಉಜಾ ಗೈ, ಅಬ್ ಕರೆಂಟ್ ಕಹಾಸೆ ಮಿಲೆ. ಜ್ಯೋತಿನೇ ಆರಿದೆ ಅಂತಂದಮೇಲೆ ಬೆಳಕು ಎಲ್ಲಿಂದ ಸಿಗಬೇಕು ಅಂತಾರೆ ಬಾಬಾ. ಪವರ್ ಎಲ್ಲಿಂದ ಬರಬೇಕು? ಬಚ್ಚೆ ಜಾನ್ತೆ ಹೇ ಕರೆಂಟ್ ತೋ ಬಾಬಾ ಸೇ ಹಿ ಮಿಲೇಗಿ. ಮಕ್ಕಳಿಗೆ ಗೊತ್ತಿದೆ ಆತ್ಮಕ್ಕೆ ಯಾವ ಶಕ್ತಿ ಬೇಕಾಗಿದೆ, ಪವರ್ ಬೇಕಾಗಿದೆ, ಯಾವ ಜ್ಞಾನದ ಬೆಳಕು ಬೇಕಾಗಿದೆ, ಅದು ಕೇವಲ ಶಿವಬಾಬಾರವರಿಂದ ಮಾತ್ರ ಸಿಗ್ತದೆ. ಕರೆಂಟ್ ಜೋರ್ ಸೆ ಹೋತಿ ಹೇ ತೋ ಬಲ್ಬ್ ಮೇ ರೋಶ್ನಿ ತೇಜ್ ಹೋತಿ ಹೇನಾ. ಕರೆಂಟ್ ಫುಲ್ ಇದ್ದಾಗ, ಪವರ್ ಜಾಸ್ತಿ ಇದ್ದಾಗ ಮಾತ್ರ ಬಲ್ಬ್ನಲ್ಲಿ ಒಳ್ಳೆಯ ಬೆಳಕು, ಪ್ರಕಾಶ ಬರಲಿಕ್ಕೆ ಸಾಧ್ಯ ಇದೆ. ತೋ ಅಭಿ ತುಮ್ ಕರೆಂಟ್ ಲೇ ರಹೆ ಹೋ ಬಡಿ ಮಷೀನ್ ಸೆ. ಶಿವಬಾಬಾ ಬಡಿ ಮಷೀನ್, ದೊಡ್ಡ ಮಷೀನ್ ಆಗಿದ್ದಾರೆ. ದೊಡ್ಡ ಮಷೀನ್ನ ಮೂಲಕ ಶಕ್ತಿ ತಗೋತಿದ್ದೀರಲ್ಲ, ಬೆಳಕು ತಗೋತಿದ್ದೀರಿ. देखो बॉम्बे जैसे शहर में कितने ढेर आदमी रहते, कितनी जास्ती करंट चाहिए, ज़रूर इतनी बड़ी मशीन होगी ना. ये है बेहद की बातें. ಬಾಂಬೆ ಅಂತ ಸಿಟಿಯಲ್ಲಿ ಜನಸಂಖ್ಯೆ ಹೆಚ್ಚು, ಮನೆಗಳು ಹೆಚ್ಚು ಅಂದಮೇಲೆ ಅಲ್ಲಿ ಪವರ್ ಹೌಸ್ ಬಹಳ ದೊಡ್ಡದಿರ್ತದಂತ ಹೇಳ್ತಾರೆ ಬಾಬಾ. ಅದೇ ರೀತಿಯಾಗಿ ಇದಂತೂ ಬೇಹದ್ದಿನ ಪವರ್ ಹೌಸ್. ಶಿವಬಾಬಾ ಬೇಹದ್ದಿನ ಕರೆಂಟ್ ಕೊಡುವಂತಹ ಮಷೀನ್ ಆಗಿದ್ದಾರೆ. ಅಂದಮೇಲೆ ಬೇಹದ್ದಿನ ತಂದೆಯಿಂದ ತಾವು ನಿರಂತರ ತಮಗೆ ಎಷ್ಟು ಬೇಕೋ ಅಷ್ಟು ಬೆಳಕನ್ನು, ಪ್ರಕಾಶವನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ಆದರೆ ದೇಹಿ ಅಭಿಮಾನಿಯಾದಾಗ ನಮ್ಮ ಬುದ್ಧಿಯ ಯೋಗ ಕೇವಲ ನಿರಂತರ ಒಬ್ಬ ತಂದೆ ಜೊತೆಗೆ ಇದ್ದಾಗ ಮಾತ್ರ ಈ ಪವರ್ ಸಿಗಲಿಕ್ಕೆ ಸಾಧ್ಯ ಇದೆ. अब बाबा ने समझाया है, यहाँ शांत में तो रह नहीं सकते, ಶಾಂತಿ ತೋ ಹೈ ಹಿ ಶಾಂತಿ ಧಾಮೆ. ಬಾಬಾ ನಮಗೆ ಇದನ್ನು ತಿಳಿಸಿದ್ದಾರೆ, ಇಲ್ಲಿ ಶಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಶಾಂತಿ ಇರುವುದು ಶಾಂತಿಧಾಮದಲ್ಲಿ. ಸತ್ಯುಗ್ ಮೇ ಏಕ್ ಧರ್ಮ ಏಕ್ ರಾಜ್ಯ ಹೈ ತೋ ಶಾಂತಿ रहती है. ಸತ್ಯುಗದಲ್ಲಿ ಒಂದು ಧರ್ಮ ಒಂದು ರಾಜ್ಯ ಇದೆ, ಅದಕ್ಕಾಗಿ ಅಲ್ಲಿ ಶಾಂತಿ ಇದೆ ಅಂತಾರೆ ಬಾಬಾ. ಒಂದು ಧರ್ಮ ಒಂದು ರಾಜ್ಯ ಅಂದರೆ ರಾಜ, ಆತ್ಮ ರಾಜ ಆಗಿರ್ತಾನೆ. ಆತ್ಮನ ಮನ ಬುದ್ಧಿ ಸಂಸ್ಕಾರ ಮೂರು ರಾಜನ ಜೊತೆ ಏಕಾಗಿರ್ತದೆ, ಒಂದಾಗಿರ್ತವೆ.
ಮನಸ್ಸಿಂದೊಂದು ಮತ, ಬುದ್ಧಿದೊಂದು ಮತ, ಸಂಸ್ಕಾರದೊಂದು ಕಡೆ ಎಳೆತ ಸೆಳೆತ ಹೀಗಿರೋದಿಲ್ಲ ಅಂದಾಗ ಅಲ್ಲಿ ಶಾಂತಿ ಇರ್ತದೆ. ಈಗ ವೈಯಕ್ತಿಕ ಪ್ರತಿಯೊಬ್ಬ ಆತ್ಮನ ಏನು ಮನಬುದ್ಧಿ ಸಂಸ್ಕಾರಿವೆ ಇವು ಬೇರೆ ಬೇರೆ ಅದಾವ. ಆತ್ಮದ ಧರ್ಮನೇ ಬೇರೆ, ಮನಸ್ಸಿನ ಧರ್ಮನೇ ಬೇರೆ, ಬುದ್ಧಿಯ ಧರ್ಮನೇ ಬೇರೆ. ಅಂದಮೇಲೆ ಎಲ್ಲಿ ಏಕತೆ ಇಲ್ಲ ಅಲ್ಲಿ ಅಶಾಂತಿ ಆಗಲೇಬೇಕು ಅಂತಾರೆ ಬಾಬಾ. ಕೋಯಿ ಹಂಗಾಮ ನಹಿ, ಸತ್ಯುಗದಲ್ಲಿ ಯಾವುದೇ ರೀತಿಯ ಜಗಳ ದುಃಖ ಹರಡಿಸೋದು ಇರೋದಿಲ್ಲ. यहाँ मनुष्य तंग होते हैं अशांति से, एक ही घर में कितना झगड़ा हो पड़ता, समझो स्त्री पुरुष का झगड़ा है तो माँ बाप बच्चे भाई बहन आदि सब तंग हो पड़ते हैं. ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ನೋಡ್ರಿ ಒಂದು ಸಣ್ಣ ಮನೆಯೊಳಗೆ ಎಷ್ಟು ದೊಡ್ಡ ಜಗಳ ಆಗ್ತದ. ಸ್ತ್ರೀ ಪುರುಷ ಪತಿ ಪತ್ನಿ ಇಬ್ಬರು ಜಗಳ ಮಾಡ್ತಾರತ್ತಂದ್ರೆ ಆ ಪತಿ ಪತ್ನಿಯ ತಂದೆ ತಾಯಿ ಅವ್ರ ಮಕ್ಕಳು ಎಲ್ಲರೂ ಅಶಾಂತ ಆಗ್ತಾರೆ. ಅಂದರೆ ದೇಹ ಭಾನದಲ್ಲಿ ಸಿಲುಕಿ ದೇಹದ ಮಾತುಗಳನ್ನು ಹರಡಿಸೋದು, ದೇಹದ ಅಪೇಕ್ಷೆಗಳನ್ನು ಪಡೋದು, ಸ್ಥೂಲವಾದ ಅಪೇಕ್ಷೆಯಿಂದ ಎಷ್ಟೊಂದು ಅಶಾಂತಿ ಹರಡುತ್ತದೆ ಅಂತಾರೆ ಬಾಬಾ. ಅಶಾಂತಿ ವಾಲಾ ಮನುಷ್ಯ ಜहाँ जाएगा ಅಶಾಂತಿ ಹಿ ಫೈಲಾಯೇಗ, ಕ್ಯೂಂಕಿ ಅಸುರಿ ಸ್ವಭಾವ ಹೇನಾ. ಅಶಾಂತವಾಗಿರುವಂಥ ವ್ಯಕ್ತಿ ಅಂದರೆ ಯಾರು ಮನೆಯಲ್ಲಿ ಜಗಳ ಮಾಡ್ತಾರೋ ಹೀಗಿಲ್ಲ ಮನೆಯಲ್ಲೇ ಮಾಡ್ತಾರಂತ. ಅವ್ರು ಯಾವಾಗಲೂ ಎಲ್ಲ ಕಡೆಗೂ ಅಶಾಂತಿಯನ್ನು ಹರಡಿಸ್ತಾರೆ. ಅಭಿ ತುಮ್ ಜಾನ್ತೆ ಹೋ ಸತ್ಯುಗ್ ಹೇ ಸುಖಧಾಮ್, वहाँ सुख शांति दोनों है और वहाँ परमधामी तो सिर्फ शांति, उनको कहा जाता है स्वीट साइलेंस होम. ಸತ್ಯುಗದಲ್ಲಿ ಸುಖನೂ ಇದೆ ಶಾಂತಿನೂ ಇದೆ. ಪರಂಧಾಮ ಸ್ವೀಟ್ ಸೈಲೆನ್ಸ್ ಹೋಮ್ ಅಂತ ಹೇಳಲಾಗ್ತದೆ. ಸತ್ಯ ಶಾಂತಿ ಹೈಯರ್ ಪವರ್ ಪರಂಧಾಮದಲ್ಲಿ ಇರ್ತದೆ. ಮುಕ್ತಿಧಾಮ್ ವಾಲೆ ಕೋ सिर्फ इतना ही समझाना होता तुमको मुक्ति चाहिए ना तो बाबा को याद करो. ಯಾರು ಕೇವಲ ಸತ್ಯುಗ್ ಬರದೆ ಮುಕ್ತಿಧಾಮಕ್ಕೆ ಹೋಗುವಂಥವರಿದ್ದಾರೆ ಅಂಥವ್ರಿಗೆ ಇಷ್ಟೇ ಹೇಳಲಾಗ್ತದೆ, ಪರಮಾತ್ಮ ತಂದೆಯನ್ನು ನೆನಪು ಮಾಡ್ರಿ ಅಂತ. ಮುಕ್ತಿಗೆ ಬಾದ್ ಜೀವನ್ ಮುಕ್ತಿ ಹೇ ಜರೂರ್. ಬಾಬಾ ಹೇಳ್ತಾರೆ, ಮುಕ್ತಿಯ ನಂತರವೇ ಜೀವನ್ ಮುಕ್ತಿ ಪ್ರಾಪ್ತಿಯಾಗ್ತದ. ಎಲ್ಲಿವರೆಗೆ ನಾವು ಸೂಕ್ಷ್ಮ ರೂಪದಲ್ಲಿ ವಿಚಾರ ಮಾಡಿದರೆ ನಾವು ಆತ್ಮ ಈ ದೇಹ ಭಾನದ ಸ್ಮೃತಿಗಳು, ಈ ಡ್ರಾಮಾದ ಸ್ಮೃತಿಗಳಿಂದ ಎಲ್ಲಿವರೆಗೆ ಮುಕ್ತ ಆಗೋದಿಲ್ವೋ, ಈ ಮೈಂಡನ್ನು ಅಲ್ಲಿಂದ ತೆಗೆದು ಆತ್ಮದಲ್ಲಿ ವಿಲೀನ್, ಆತ್ಮದಲ್ಲಿ ಒಂದು ಮಾಡೋದಿಲ್ವೋ ಅಲ್ಲಿವರೆಗೆ ಈ ಜೀವನದಲ್ಲಿ ಜೀವನ್ ಮುಕ್ತಿ ಅನುಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ಪೆಹಲೆ ಜೀವನ್ ಮುಕ್ತ ಹೋತೆ ಹೇ ಫಿರ್ ಜೀವನ್ ಬಂದ್ ಮೇ ಆತೆ ಹೇ. ಮೊದಲು ನಾವು ಜೀವನ್ ಮುಕ್ತಿದ್ವಿ, ಈ ನಾಟಕದಲ್ಲೂ ಕೂಡ ಬಂದಾಗ ಜೀವನ್ ಮುಕ್ತಿದ್ವಿ, ನಂತರ ಜೀವನ ಬಂಧನದಲ್ಲಿ ಬಂದ್ವಿ. आधा है ना, सतो प्रधान से फिर सतो रजो तमो में आना जरूर है. ಎಲ್ಲವೂ ಲೆಕ್ಕ ಇದೆ ಅಂತಾರೆ ಬಾಬಾ. ಸತೋ ಪ್ರಧಾನದಲ್ಲಿದ್ದಂಥವರು ಸತೋಗೆ ಬಂದ್ರಿ, ರಜೋದಲ್ಲಿ ಬಂದ್ರಿ, ತಮೋದಲ್ಲಿ ಬಂದ್ರಿ. बच्चों की जैसी अवस्था है ऐसा प्यार बाबा से मिलता है. ಅಂಡರ್ಲೈನ್, ಮಕ್ಕಳದು ಯಾವ ರೀತಿ ಅವಸ್ಥಾ ಇದೆ, ದೇಹಿ ಅಭಿಮಾನಿ ಅವಸ್ಥಾ ಇದೆಯೋ, ಕಂಪ್ಲೀಟ್ ನಿರಾಕಾರ ಸ್ಥಿತಿಯ ಅವಸ್ಥಾ ಇದೆಯೋ, ಅಥವಾ ದೇಹಭಾನದ ಸ್ಥಿತಿಯಲ್ಲಿರ್ತಾರೋ ಅದರ ಅನುಸಾರನೇ ತಂದೆಯ ಪ್ರೀತಿ ಮಕ್ಕಳಿಗೆ ಸಿಗ್ತದೆ. ಪ್ರೀತಿ ಪ್ಯಾರ್ ಮೀನ್ಸ್ ಕರೆಂಟ್. ಬಾಬಾ ಹೇಳ್ತಾರೆ, ಬಾಬನ್ ಕರೆಂಟ್, ಬಾಬನ್ ಪ್ರೀತಿ, ಬಾಬನ್ ಶಕ್ತಿ ಆತ್ಮಗಳಿಗೆ ಹೇಗೆ ಟ್ರಾನ್ಸ್ಫರ್ ಆಗ್ತದಂದರೆ ಮಕ್ಕಳ ಅವಸ್ಥಾ ಹೇಗಿದೆ. ಬಾಬಾ ಜ್ಞಾನದ ಬೆಳಕು ಕೊಟ್ಟ ಮೇಲೂ ಕೂಡ ತಮ್ಮ ಅವಸ್ಥೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ, ತಮ್ಮ ಹಳೆಯ ಅವಸ್ಥೆಯನ್ನು ಬಿಡೋದಿಲ್ಲ ಅಂತಂದರೆ ಅದಕ್ಕೆ ತಕ್ಕಂತಹ ಪ್ರೀತಿಯನ್ನೇ ಬಾಬಾ ಕೊಡ್ತಾರೆ. ಕೈ ಬಚ್ಚೋಂಕೋ ಬಾಹರ್ ಸೆ ಬಿ ಪ್ಯಾರ್ ಕರ್ನಾ ಹೋತಾ ಹೇ. ಕೆಲವು ಮಕ್ಕಳಿಗೆ ಮೇಲೆ ಮೇಲೆ ಪ್ರೀತಿ ಮಾಡಬೇಕಾಗ್ತದೆ. ಸ್ಕೂಲ್ನಲ್ಲಿ ಕೆಲವು ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಭಾಳ ಡಾಮಿನೇಟ್ ಇರ್ತಾರೆ. ಅವರು ಹುಷಾರಿಲ್ಲದೆ ಇದ್ರೂ, ಹೋಮ್ವರ್ಕ್ ಚೆನ್ನಾಗಿ ಮಾಡದೇ ಇದ್ರೂ ಕೂಡ ಅವ್ರ ಅಪ್ಪ ಆ ಮಗುವಿಗೆ ಏನೂ ಅನ್ನುವಂಗಿಲ್ಲ. ಏನಾದರೂ ಅಂದ್ರೆ ಅದು ಬೇರೆ ಬೇರೆ ಅಪ್ಪ ಅಮ್ಮಗೆ ಹೇಳಿಬಿಡ್ತದ. ಅಪ್ಪ ಅಮ್ಮ ಬಂದು ಜಗಳ ಮಾಡ್ತಿರ್ತಾರೆ. ಅದಕ್ಕೆ ಸ್ಕೂಲ್ ಟೀಚರ್ನೂ ಕೂಡ ಅವ್ನು ಹೆಂಗಿದ್ರೂ ಕೂಡ ಮೇಲ್ಮೇಲಿನ ಪ್ರೀತಿಯನ್ನು ಮಾಡ್ತಿರ್ತಾರೆ, ಆದರೆ ಸತ್ಯವಾದ ಪ್ರೀತಿಯನ್ನು ಮಾಡೋದಿಲ್ಲ. ಅದೇ ರೀತಿಯಾಗಿ ಮನೆಯೊಳಗೂ ಕೂಡ ಮಗು ಮಾತಿಗೂ ಜಿದ್ದು ಮಾಡ್ತದ, ಸುಳ್ಳು ಹೇಳ್ತದ, ಸೆಟಗೊಳ್ತದ, ಜಗಳ ಮಾಡ್ತದ, ಜೋರು ಆವಾಜ್ ಮಾಡ್ತದತ್ತಂದ್ರೆ ಅಂಥ ಮಕ್ಕಳಿಗೆ ಏನು ಮಾಡೋದಪ್ಪ, ಸಿಟ್ಟು ಮಾಡ್ಕೊಳ್ತೈತಿ ಮಗು ಅಂತ ತಿಳ್ಕೊಂಡು ಆಗೇನು ಮಾಡ್ತಾರೆ, ಒಳಗಲಿಂದ ಹೃದಯದ ಪ್ರೀತಿ ಇಲ್ಲ ಅಂತಂದ್ರು ಮ್ಯಾಲ್ಮೇಲರೇ ಅವ್ರಿಗೆ ಪ್ರೀತಿ ಮಾಡಬೇಕಾಗ್ತದ. ಬಾಬಾ ಹೇಳ್ತಾರೆ, ಅದೇ ಥರನೇ ಯಜ್ಞದಲ್ಲಿಯೂ ಕೂಡ
ತಾವು ಆತ್ಮ ಅಭಿಮಾನಿ ಸ್ಥಿತಿಯ ಒಂದು ಉನ್ನತ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಳೋದಿಲ್ಲ. ಕೇವಲ ಬಾಹ್ಯ ರೂಪದ ಪರಿವರ್ತನೆ ಇರ್ತದೆ, ಡ್ರೆಸ್ ಒಳಗೆ ಸ್ಥೂಲ ಮೇಲಿನ ನಿಯಮದೊಳಗೆ ಬದಲಾವಣೆ ಆಗಿರ್ತಾರೆ. ಆದರೆ ಸತ್ಯವಾದಂತಹ ಬಾಬಾ ಹೇಳಿದ ರೀತಿಯಲ್ಲಿ ಒಂದು ಜ್ಞಾನದ ಬೆಳಕಿನ ಉಪಯೋಗದಿಂದ ಮಾಯೆಯಿಂದ ಡಿಟ್ಯಾಚ್ ಆಗಿರೋದಿಲ್ಲ ಅಂತಂದರೆ ಬಾಬಾ ಹೇಳ್ತಾರೆ ಅವರಿಗೂ ಕೂಡ ಸುಮ್ಮನೆ ಹಾಗೆ ಬಾಬಾ ಮೇಲಿನ ಪ್ರೀತಿಯನ್ನು ಕೊಡಬೇಕಾಗ್ತದೆ. कोई कोई लिखते हैं बाबा हम फेल हो गए, पतित बन गए, अब उनको कौन हाथ लगाएगा. ಕೆಲವರು ಪತ್ರ ಬರೀತಾರೆ, ಬಾಬಾ ನಾವು ಫೇಲ್ ಆಗಿಬಿಟ್ವಿ, ಪತಿತ ಆಗಿಬಿಟ್ವಿ ಅಂತ. ಅಂಥವ್ರಿಗೆ ಯಾರು ಟಚ್ ಮಾಡ್ತಾರ? ಓ ಬಾಬಾಕ್ಕೆ ದಿಲ್ ಪರ್ ಚढ़ नहीं सकते. ಅಂಥವರು ಬಾಬಾನ ಹೃದಯ ಏರಲಿಕ್ಕೆ ಸಾಧ್ಯ ಇಲ್ಲ. ಪವಿತ್ರ ಕೋ ಹಿ ಬಾಬಾ ವರ್ಷಾ ದೇ ಸಕ್ತೆ ಹೇನಾ. ಪವಿತ್ರ ಅರ್ಥಾರ್ಥ ಯಾರ ಮೈಂಡಲ್ಲಿ ಇದು ನಾಟಕ ಅನ್ನುವಂಥ ಸತ್ಯತೆ ಗೊತ್ತಿದೆ, ಆ ಸತ್ಯದಿಂದ ಸತ್ಯದ ನಾಲೆಡ್ಜ್ ಬಾಬಾ ಕೊಟ್ಟಂಥ ಸತ್ಯ ಜ್ಞಾನದಿಂದ ಇದು ನಾಟಕ, ಇದು ಯಾವುದೂ ರಿಯಲ್ ಅಲ್ಲ, ನಾ ಆತ್ಮ ಮಾತ್ರ ಸತ್ತಿದ್ದೀನಿ, ಬಾಬಾ ನನ್ನವರು ಮಾತ್ರ ಸತ್ಯ ಅನ್ನುವ ಸತ್ಯವನ್ನು ಅರಿತು ತನ್ನ ಸತ್ಯದ ಸ್ವರೂಪದಲ್ಲಿ ಯಾರು ನಿರಂತರ ಸ್ಥಿತವಾಗಿರ್ತಾರೋ, ತನ್ನ ಹೈಯರ್ ಕಾನ್ಷಿಯಸ್ಸನ್ನು ತಲುಪಲಿಕ್ಕೆ ಯಾರು ನಿರಂತರ ಪ್ರಯಾಸ ಮಾಡ್ತಾರೋ ಅಂಥವರಿಗೆ ಬಾಬಾರವರು ಆಸ್ತಿಯನ್ನು ಕೊಡ್ತಾರೆ, ಕರೆಂಟ್ ಕೊಡ್ತಾರೆ. ಪೆಹಲೆ ಏಕ್ ಸೇ ಪೂರಾ ಸಮಾಚಾರ ಪೂಚ್ ಪೋತಾ ಮೇಲ್ ಲೇತೆ ಹೇ. ಬಾಬಾ ಪ್ರತಿಯೊಬ್ಬರ ಕಡೆಯಿಂದಲೂ ಕೂಡ ಕೇಳಿ ಕೇಳಿ ಅವರೆಲ್ಲ ಲೆಕ್ಕಪತ್ರವನ್ನು ತಗೊಳ್ತಾರೆ. ಜೇಸಿ ಅವಸ್ಥಾ ವೈಸಾ ಪ್ಯಾರ್. ಅಂಡರ್ಲೈನ್. ಮಕ್ಕಳು ಜ್ಞಾನದ ಬೆಳಕಿನಿಂದ ಎಷ್ಟು ಪರಿವರ್ತನೆ ಆಗ್ತಾರೆ, ಎಷ್ಟು ತಮ್ಮ ಅವಸ್ಥೆಯನ್ನು ಶ್ರೇಷ್ಠ ಮಾಡ್ಕೊಳ್ತಾರೆ, ಬಾಬನ ಪ್ರೀತಿಯೂ ಕೂಡ ಹಾಗೇ ಸಿಗ್ತದೆ. ಬಾಹರ್ ಸೇ ಬಲ್ ಪ್ಯಾರ್ ಕರೆಂಗೆ ಅಂದರ್ ಜಾನ್ತೆ ಬಿಲ್ಕುಲ್ ಹಿ ಬುದ್ಧು ಸರ್ವಿಸ್ ಕರ್ ನಹೀ ಸಕ್ತೆ. ಬಾಬಾ ಹೇಳ್ತಾರೆ ಮೇಲ್ಗಡೆಯಿಂದ ಬಾಬಾ ಹಾಂ ಅಂತ ಪ್ರೀತಿ ಮಾಡ್ತಾರೆ, ಭಾಳ ಪ್ಯಾಂಪರಿಂಗ್ ಮಾಡ್ತಾರೆ ಬಾಬಾ. ಆದರೆ ಬಾಬಾ ಹೇಳ್ತಾರೆ ಬಾಬಾಗ ಒಳಗಡೆ ಗೊತ್ತಿದೆ ಇವರು ಭಾಳ ಬುದ್ಧಿಗೇಡದಾರ. ಅರ್ಥಾರ್ಥ ಸತ್ಯ ನಾಲೆಜ್ ಗೊತ್ತಿದ್ದು ಕೂಡ ಈ ನಾಟಕ ಸತ್ಯ ಅಂತ ತಿಳ್ಕೊಂಡು ಸತ್ಯ ನಾಟಕ ಅಂತ ತಿಳಿದ ಮೇಲೆ ಅವ್ರು ಏನು ಮಾಡ್ತಾರೆ, ಈ ನಾಟಕದಲ್ಲಿ ಬದಲಾವಣೆ ಮಾಡ್ಲಿಕ್ಕೆ ಹೋಗ್ತಾರೆ. ಇವ್ರನ್ನ ಚೇಂಜ್ ಮಾಡ್ಬೇಕು, ಅವ್ರನ್ನ ಚೇಂಜ್ ಮಾಡ್ಬೇಕು, ಆ ಸಿಸ್ಟಮ್ ಚೇಂಜ್ ಮಾಡ್ಬೇಕು, ಇವ್ರನ್ನೆಲ್ಲ ನಾನೇ ಪರಿವರ್ತನೆ ಮಾಡಿ ಅನ್ನುವಂಥ ಗ್ರೇಡ್ ತಗೊಳ್ಬೇಕು ಅಂತ ಬದಲಾಯಿಸುವ ಚಕ್ಕರಲ್ಲಿ ಹೋಗ್ತಾರೆ. ಇದನ್ನು ಸಾಕ್ಷಿಯಾಗಿ ನೋಡೋದು ಬಿಟ್ಟು ತನ್ನ ಆತ್ಮಸ್ಥಿತಿಯನ್ನು ಪಡ್ಕೊಳ್ಳೋದನ್ನು ಬಿಟ್ಟು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅಂಥ ಬುದ್ಧು ಮಕ್ಕಳು ಯಾರು ಸೇವೆನೇ ಮಾಡೋದಿಲ್ಲ, ಅಂದರೆ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಸತ್ಯ ಸೇವೆ ಮಾಡೋದಿಲ್ಲ, ಶುಭ ವೈಬ್ರೇಷನ್ ಹರಡಿಸೋದಿಲ್ಲ, ಅಂಥವರಿಗೆ ಬಾಬಾನೂ ಕೂಡ ಮೇಲಿನ ಪ್ರೀತಿಯನ್ನು ಕೊಡಬೇಕಾಗ್ತದೆ. ख्याल तो रहता है ना, अज्ञान काल में बच्चा अच्छा कमाने वाला होता है तो बाबा भी बहुत प्रेम से मिलेगा. कोई इतना कमाने वाला नहीं होगा तो बाबा का भी इतना प्यार नहीं रहता. ನೋಡ್ರಿ, ಅಜ್ಞಾನ ಕಾಲದಲ್ಲಿ ಅಂದರೆ ಈ ಜಗತ್ತಿನಲ್ಲಿ ಲೌಕಿಕದಲ್ಲೂ ಕೂಡ ಆ ಸಿಸ್ಟಮ್ ಇದೆ. ಯಾವ ಮನೆ ಮಗ ಹೆಚ್ಚು ದುಡಿತಾನ, ಚಂದ ಗಳಿಸ್ತಾನ ಅಂತಂದ್ರೆ ಅಪ್ಪ ಅಮ್ಮ ಅವರಿಗೆ ಎಷ್ಟು ಪ್ರೀತಿಯಿಂದ ಭೇಟಿಯಾಗ್ಲಿಕ್ಕೆ ಹೋಗ್ತಾರೆ, ಮಗನಿಗೆ ಪ್ರೀತಿಯಿಂದ ಕಾಣ್ತಾರೆ. ಯಾವ ಮಕ್ಕಳು ದುಡಿಯೋದಿಲ್ಲ, ಖಾಲಿ ಸಮಯ ವ್ಯರ್ಥ ಮಾಡ್ತಾರೆ, ಅಂಥವ್ರ ಮೇಲೆ ಪ್ರೀತಿ ಇರ್ತದೇನು? ಅಂಥವರಿಗೆಲ್ಲ ಬರೀ ಮೇಲಿನ ಪ್ರೀತಿ ಕೊಡಬೇಕಾಗ್ತದೆ ಅಂತಾರೆ ಬಾಬಾ. ತೋ ಯಹಾ ಭಿ ಏಸೆ ಹೇ. ಬಾಬಾ ಹೇಳ್ತಾರೆ ಇಲ್ಲಿನೂ ಹಾಗೆ ಅಂದರೆ ಸೇವಾ ಮಾಡುವಂಥ ಮಕ್ಕಳು ಅಂದರೆ ಬಾಬನಿಗೆ ಭಾಳ ಪ್ರೀತಿ ಇದೆ. ಬಚ್ಚೆ ಬಾಹರ್ ಮೇ ಭಿ ಸರ್ವಿಸ್ ಕರ್ತೆ ಹೇ ನಾ, ಬಲ್ ಕೋಯಿ ಭಿ ಧರ್ಮ ವಾಲಾ ಹೋ ಉನ್ಕೋ ಸಮझाना चाहिए. ಯಾವುದೇ ಧರ್ಮದವರಿದ್ರೂ ತಾವು ಮಕ್ಕಳು ಅಂಥವರಿಗೆ ತಿಳಿಸಿಕೊಡಬೇಕು ಅಂತಾರೆ. ಬಾಬಾ ಕಾ ಮುಖ್ಯ ಕರ್ತವ್ಯ ಹೇ ಸಬ್ಕೋ ದುಃಖ ಸೇ ಲಿಬ್ರೇಟ್ ಕರ್ನಾ. ಅಂಡರ್ಲೈನ್. ಬಾಬಾರವರು ಈ ಸೃಷ್ಟಿ ನಾಟಕದಲ್ಲಿ ಬಂದಿರೋದೇ ಎಲ್ಲರಿಗೂ ತಮ್ಮ ದುಃಖದಿಂದ ಮುಕ್ತ ಮಾಡೋದಕ್ಕಾಗಿ. ದುಃಖ ಆಗಿರೋದೇ ಎದಕ್ಕಾಗಿ? ಜಗತ್ತಿನಲ್ಲಿ ಯಾರೇ ದುಃಖಿಯದಾರತ್ತಂದರೆ ಈ ನಾಟಕವನ್ನು ಸತ್ಯ ಅಂತ ಜೀವನ ಮಾಡ್ತಿದ್ದಾರೆ. ನಾಟಕ ಸತ್ಯ ಅಂದ ಮೇಲೆ ನಾಟಕದಲ್ಲಿ ಬಹಳಷ್ಟು ನಾಟಕ ಕಲಿಯುವುದನುಸಾರ ನಡೀತಾ ಇದೆ. ಇಲ್ಲಿ ಎಲ್ಲ ಸೀನ್ಗಳು, ಎಲ್ಲ ದೃಶ್ಯಗಳು, ಎಲ್ಲ ಮಾತುಗಳು, ಎಲ್ಲ ರೋಲ್ನಲ್ಲಿ ಕಲಿಯುವುದ ಪ್ರಭಾವ ಇರೋದರಿಂದ ಎಲ್ಲವೂ ಕೂಡ ಏರಿಳಿತದಲ್ಲಿದೆ. ಅಂದಮೇಲೆ ಈ ನಾಟಕ ಸತ್ಯ ಅಂತ ಜೀವಿಸುವಂಥವರಿಗೆ ಪತಿ ಇರುವುದು ಸತ್ಯ, ನಾನು ಪತ್ನಿಯಾಗಿರೋದು ಸತ್ಯ, ನನ್ನ ಮಕ್ಕಳಿರೋದು ಸತ್ಯ, ಅತ್ತೆ ಮಾವ ಇರೋದು ಸತ್ಯ, ಇವ್ರು ನನಗೆ ತೊಂದರೆ ಕೊಡ್ತಾ ಇರೋದು ಸತ್ಯ, ಇವ್ರು ನನಗೆ ಅನ್ಯಾಯ ಮಾಡ್ತಾ ಇರೋದು ಸತ್ಯ ಅಂದಮೇಲೆ ದುಃಖ ಆಗೋದು ನಿಶ್ಚಿತ.
ಬಾಬಾ ಹೇಳ್ತಾರೆ, ನಾಟಕದಲ್ಲಿ ಮೈಂಡ್ ಸಿಕ್ಕಾಕೊಂಡಿದೆ, ಸತ್ಯ ಅಂತ ಅನುಭವ ಮಾಡ್ತಾ ಇದೆ, ಮತ್ತು ಇದನ್ನು ಚೇಂಜ್ ಮಾಡಬೇಕು ಅಂತೇನು ಪ್ರಯತ್ನ ಪಡ್ತಾರೆ ಅದು ಚೇಂಜ್ ಆಗೋದಿಲ್ಲ. ಡ್ರಾಮಾದಲ್ಲಿ ಚೇಂಜ್ ಆಗೋದಿದ್ರೆ ಆಗ್ತದೆ, ಅದಕ್ಕೆ ನಾವೇನು ವಿಚಾರಣೆ ಮಾಡಬೇಕಾಗಿಲ್ಲ. ಅದು ಚೇಂಜ್ ಆಗೋದಿಲ್ಲ, ಅದು ಏನಾಗಬೇಕು ಆಗೋದೇನಿದೆ ಅದು ನಾಟಕದಲ್ಲಿ ಆಗೋದಿದೆ ಅಂತಂದಮೇಲೆ ನಾನು ಅದು ಸತ್ಯ, ನಾಟಕ ನಿಜ ನಡೀತಾ ಇದೆ, ಇದನ್ನು ನಾನು ಚೇಂಜ್ ಮಾಡಬಲ್ಲೆ ಅಂತಂದರೆ ಎಂದಿಗೂ ಕೂಡ ಅವರು ಸುಖಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಬಾಬಾ ಹೇಳ್ತಾರೆ, ನಾಟಕದಲ್ಲಿ ಸಿಕ್ಕಿ ಹಾಕಿಕೊಂಡವರನ್ನು ಮೇಲೆತ್ತೋದಕ್ಕಾಗಿ, ಮುಕ್ತ ಮಾಡೋದಕ್ಕಾಗಿಯೇ ಬಾಬಾ ಬಂದಿದ್ದಾರೆ. ಅಂದಮೇಲೆ ನಾಟಕದಲ್ಲಿ ಸಿಕ್ಕವರನ್ನು ಹೊರ ತೆಗಿತಾರೆ. ಅಂದಮೇಲೆ ನಾವು ಇನ್ನೂ ನಾಟಕದಲ್ಲಿ ಭಲೇ ನಾವು ಅಜ್ಞಾನದಿಂದ ಹೊರಗೆ ಬಂದಿದ್ದೀವಿ, ಸತ್ಯಜ್ಞಾನ ತಿಳ್ಕೊಂಡಿದ್ದೀವಿ ಅಂತಂದರೂ BK ರೋಲ್ನೂ ಕೂಡ ಇದು ಸಿಕ್ಕಾಕೊಳ್ಳದೆ ಆಗಿದೆ. BK ಇದ್ದೀವಿ, ಇದು ಒಂದು ರೋಲ್ ಕಾನ್ಷಿಯಸ್. ಇದು ಎಲ್ಲದರಿಂದ ಪರೆ ಕೇವಲ ನನ್ನ ಆತ್ಮ ಈ ನಾಟಕದಲ್ಲಿ ಒಬ್ಬ ಆ್ಯಕ್ಟರ್ ಆಗಿ ಬಂದಿದ್ದೆ ಅನ್ನುವ ಸತ್ಯದಿಂದ ವಾಪಸ್ ನಾವು ಆತ್ಮ ಮನಬುದ್ಧಿ ಸಹಿತ ಸದಾ ತಂದೆಯ ಸಂಘದಲ್ಲಿ ಇದ್ದಾಗ ಮಾತ್ರ ನಾವೆಲ್ಲದರಿಂದ ಮುಕ್ತರಾಗಿ ಇನ್ನೊಬ್ಬರಿಗೂ ಕೂಡ ಮುಕ್ತಿಯ ಮಾರ್ಗವನ್ನು ತಿಳಿಸಲಿಕ್ಕೆ ಸಾಧ್ಯವಿದೆ. ಜಿನ್ ಬಚ್ಚೋं को अच्छी धारणा होती है उन्हें बहुत खुशी रहेगी. ಯಾವ ಮಕ್ಕಳಿಗೆ ಒಳ್ಳೆಯ ಧಾರಣೆ ಆಗ್ತದೆ ಅವರು ಬಹಳ ಖುಷಿಯಿಂದಿರ್ತಾರೆ. ಕಭಿ ಉಭಾಸಿ ನಹಿ ಆಯೇಗಿ, ಎಂದು ಆಕಳಿಕೆ ಬರೋದಿಲ್ಲ. ಕೋಯಿ ಸಮಜ್ನೆ ವಾಲ ನಹಿ ಹೋಗಾ ತೋ ಉಭಾಸಿ ದೇತಾ रहेगा ನಾ. ಯಾರಿಗೆ ಈ ಜ್ಞಾನ ತಿಳಿಯೋದಿಲ್ಲ ಅವರಿಗೆ ಆಕಳಿಕೆ ಬರ್ತದೆ. ಬಾಬಾ ಹೇಳ್ತಾರೆ, ಹೇಗೆ ನೋಡ್ರಿ, ಯಾರು ಚೆನ್ನಾಗಿ ಧಾರಣೆ ಮಾಡ್ಕೊಳ್ತಾರೆ, ಯಾವ ಮಾತು ಮನಸ್ಸನ್ನು ಮಾಯೆಯಿಂದ ಮುಕ್ತಗೊಳಿಸೋ ಸಲುವಾಗಿ ತನ್ನ ಬಾಬಾ ಕೊಟ್ಟಿರುವಂಥ ಯಾವ ಆತ್ಮನ ಮಹಿಮೆ ಇದೆ, ಬಾಬಾ ಕೊಟ್ಟಿರುವಂಥ ಯಾವುದು ಜ್ಞಾನದ ಬೆಳಕಿದೆ ಅದು ಮೈಂಡಿಗೆ ತಿಳಿಸ್ತಾ ಈ ಮನಸ್ಸನ್ನು ಶಿವಬಾಬಾರ ಜೊತೆಗೆ ಯಾರು ಏಕ್ ಮಾಡ್ತಾರೆ ಅಂದರೆ ಮನ್ಮನಾಭವಗೊಳಿಸ್ತಾರೆ, ಧಾರಣೆ ಮಾಡ್ಕೊಳ್ತಾರೆ, ಆತ್ಮಸ್ಥಿತಿ ಕಡೆಗೆ ಬರಲಿಕ್ಕೆ ಹೈಯರ್ ಕಾನ್ಷಿಯಸ್ಸಲ್ಲಿ ಸ್ಥಿತ ಆಗುವಂಥ ಧಾರಣೆಯನ್ನು ಯಾರು ಮಾಡ್ಕೊಳ್ತಾರೋ ಅಂಥವರೇ ಬಹಳಷ್ಟು ಖುಷಿಯಿಂದ ಇರಲಿಕ್ಕೆ ಸಾಧ್ಯ. ಅಂಥವರಿಗೆಂದು ಆಕಳಿಕೆನೇ ಬರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. यहाँ तो तुमको कभी उभासी नहीं आनी चाहिए. कमाई के समय कभी उभासी नहीं आती. ग्राहक नहीं होंगे, ದಂಧಾ ठंडा होगा तो उभासी आती है ना. ಅಂಗಡಿಯಲ್ಲಿ ಗ್ರಾಹಕರಿಲ್ಲ ಅಂತಂದ್ರೆ ವ್ಯಾಪಾರ ಭಾಳ ತಣ್ಣಗಿತ್ತು ಅಂದ್ರೆ ಅವ್ರಿಗೆ ಆಕಳಿಕೆ ಬರ್ತದೆ. ಬಾಬಾ ಹೇಳ್ತಾರೆ, ಇಂಥ ಶ್ರೇಷ್ಠ ತಂದೆ ಇಂಥ ದೊಡ್ಡ ಗಳಿಕೆ ಮಾಡಿಸ್ತಾರೆ ಅಂದಮೇಲೆ ನಿಮಗಿಲ್ಲೆಂದೂ ಆಕಳಿಕೆ ಬರಬಾರ್ದು. कोई तो बिल्कुल समझते ही नहीं है क्योंकि देह अभिमान है. ಕೆಲವರು ಬಾಬಾ ಹೇಳುವ ಮಾತು ತಿಳಿಯೋದೇ ಇಲ್ಲ, ಯಾಕಂದರೆ ದೇಹ ಅಭಿಮಾನ ಬಾಳಿದೆ. ದೇಹ ಅಭಿಮಾನ ಅಂತಂದರೆ ಈ ನಾಟಕ ಸತ್ಯ, ನಾನು ರೋಲ್ನಲ್ಲಿ ಇರುವುದೂ ಸತ್ಯ, ಈ ದೇಹನೂ ಸತ್ಯ ಅನ್ನುವಂಥ ಫೀಲ್ ಯಾರು ಮಾಡ್ತಾರ ಅಂಥವ್ರಿಗೆ ದೇಹ ಅಭಿಮಾನ ಅಂತ ಹೇಳ್ತಾರೆ ಬಾಬಾ. ಅಂಥವ್ರಿಗೆ ಈ ಜ್ಞಾನದಲ್ಲಿ ಅಷ್ಟು ಇಂಟ್ರೆಸ್ಟ್ ಇರುವುದಿಲ್ಲ, ಅದಕ್ಕಾಗಿಯೇ ಅವರಿಗೆ ಆಕಳಿಕೆ ಬರ್ತಾ ಇರ್ತದೆ. ದೇಹಿ ಅಭಿಮಾನಿ ಹೋ ಬೈಟ್ ನಹಿ ಸಕೆಂಗೆ. ಅಂಥವ್ರು ಬಾಬನ ಸನ್ಮುಖದಲ್ಲಿ ಕೂತ್ಕೊಂಡ್ರು ದೇಹಿ ಅಭಿಮಾನಿಯಾಗಿ ಕೂತ್ಕೊಳ್ಳೋದಿಲ್ಲ. कोई ना कोई बाहर की बातें याद आएंगी, पॉइंट्स आदि भी नोट नहीं कर सकेंगे. ಅವ್ರಿಗೆ ಒಂದಿಲ್ಲ ಒಂದು ಹೊರಗಿನ ಮಾತು ನೆನಪು ಬರ್ತದೆ, ಅವ್ರ ಪಾಯಿಂಟ್ಸ್ನೂ ನೋಟ್ ಮಾಡ್ಕೊಳ್ಳೋದಿಲ್ಲ. ಶುರುಡ್ ಬುದ್ಧಿ ಜಟ್ ನೋಟ್ ಕರೆಂಗೆ ಪಾಯಿಂಟ್ಸ್ ಬಹುತ್ ಅಚ್ಚಿ ಹೇ. ಬಾಬಾ ಹೇಳುವ ಮಾತು ಭಾಳ ಚೆನ್ನಾಗಿದೆ ಅಂತ ಶುರುಡ್ ಬುದ್ಧಿಯ ಮಕ್ಕಳು ನೋಟ್ ಮಾಡ್ಕೊಳ್ತಾರೆ. ಬಾಬಾ ತೋ ತದ್ಬೀರ್ ಏಕ್ ಹಿ ಕರಾತೆ ತುಮ್ಹಾರಿ ತಕ್ದೀರ್ ಮೇ ನಹಿ ಹೇ ತೋ ಕ್ಯಾ ಕರೆಂಗೆ. ಬಾಬಾ ಎಲ್ಲರ ಅದೃಷ್ಟವನ್ನು ಬೆಳಗಿಸ್ಲಿಕ್ಕೆ ಬಂದಿದ್ದಾರೆ, ನಿಮ್ಮ ಅದೃಷ್ಟದಲ್ಲಿ ಇಲ್ಲ ಅಂತಂದರೆ ಏನು ಮಾಡೋದು. ಬಾಬಾ ಭಾಗ್ಯ ಮಾಡಿಸ್ಲಿಕ್ಕೆ ಬಂದಿದ್ದಾರೆ. ಸ್ಕೂಲ್ ಮೇ ಬಿ ಕೋಯಿ ಪಾಸ್ ಕೋಯಿ ಫೇಲ್ ಹೋತೆ ಹೇನಾ. ಸ್ಕೂಲ್ನಲ್ಲೂ ಕೂಡ ಕೆಲವರು ಪಾಸ್ ಆಗ್ತಾರೆ, ಕೆಲವರು ಫೇಲ್ ಆಗ್ತಾರೆ. ಇಂದಿನ ಮುರಳಿಯ ಮುಖ್ಯ ಧಾರಣಾ ಪಾಯಿಂಟ್, ಪಢಾಯಿ ಮೇ बहुत बहुत ಕಮಾಯಿ ಹೇ, ಇಸಿಲಿಯೇ ಕಮಾಯಿ ಖುಷಿ ಖುಷಿ ಸೇ ಕರ್ನಿ ಹೇ. ಒಂದೊಂದು ಜ್ಞಾನದ ಪಾಯಿಂಟ್ ಏನಿದೆ ಅದು ಜ್ಞಾನದ ಬೆಳಕು, ನಮಗೆ ಅಜ್ಞಾನದಿಂದ ಮೇಲೆತ್ತಿ ಮತ್ತೆ ಆತ್ಮಸ್ಥಿತಿಗೆ ಕರ್ಕೊಂಡು ಹೋಗುವಂತಹ ಅತಿ ಶ್ರೇಷ್ಠ ಪಾಯಿಂಟ್ಸ್ ಅದಾವ. ಯಾಕಂದರೆ ಎಲ್ಲಿವರೆಗೆ ನಾವು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದಿಲ್ಲ ಅಲ್ಲಿಯವರೆಗೆ ಸ್ಥೂಲ ರೂಪದಲ್ಲಿ ಈ ರೋಲ್ನಲ್ಲಿ ಏನೆಲ್ಲ ಬೇಕಾಗಿದೆ, ಸಂಬಂಧಗಳು, ಧನ ಅಥವಾ ಅಧಿಕಾರ ಅಥವಾ ಏನೇ ಬೇಕಾಗಿದೆ ಅಂತಂದರೆ ಅದೆಲ್ಲವೂ ಪ್ರಾಪ್ತ ಆಗೋದು ಆತ್ಮ ಅಭಿಮಾನಿ ಸ್ಥಿತಿಗೆ ಬಂದಾಗ, ಮೂಲ ಸ್ಥಿತಿಯಲ್ಲಿ ಸ್ಥಿತ ಆದಾಗ. ಬಾಬಾ ಕೊಡುವಂತಹ ಜ್ಞಾನದ ಬೆಳಕು ಮಾಯೆಯಿಂದ ದೂರ ಮಾಡಿ ನಮಗೆ ಮತ್ತೆ ಆತ್ಮಸ್ಥಿತಿಗೆ ಕರ್ಕೊಂಡು ಹೋಗ್ತದಂದಮೇಲೆ
ಈ ವಿದ್ಯೆಯಲ್ಲಿ ಬಹಳ ಬಹಳ ಗಳಿಕೆ ಇದೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಎಲ್ಲಿವರೆಗೆ ನಾವು ನಮ್ಮ ಮೂಲ ಸತ್ಯದಲ್ಲಿ ಸ್ಥಿತ ಆಗೋದಿಲ್ಲ, ಆತ್ಮ ಎನ್ನುವ ಮೂಲ ಸ್ವರೂಪದಲ್ಲಿ ನಾವು ಸ್ಥಿತ ಆಗಿ ಅದರ ಸತ್ಯ ಅನುಭವ ಮಾಡೋದಿಲ್ಲ, ಈ ರೋಲ್ನಲ್ಲಿ ನಮಗೆ ಏನು ಬೇಕಾಗಿದೆ ಅನುಕೂಲತೆ ಅದು ಪ್ರಾಪ್ತ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವಿದ್ಯೆ ಏನು ಮಾಡ್ತದಂದರೆ ದೇಹಭಾನದಿಂದ ದೇಹದ ಜಗತ್ತಿನಿಂದ ಪರೆ ಮಾಡಿಸಿ ಮೂಲ ಸ್ಥಿತಿ ಕರ್ಕೊಂಡು ಹೋಗ್ತದ. ಅಂದಮೇಲೆ ಇದು ಬಹಳ ದೊಡ್ಡ ಗಳಿಕೆ ಇದೆ. ಅದಕ್ಕಾಗಿ ಕಮಾಯಿಯನ್ನು, ಈ ಗಳಿಕೆಯನ್ನು ಖುಷಿಯಿಂದ ಮಾಡ್ಕೊಳ್ಬೇಕು. ಪಡ್ತೆ ಸಮಯ ಕವಿ ಉಪಾಸೆ ಆದಿನ ಆಯೆ. ಭಗವಂತನ ಇಂತಹ ಶ್ರೇಷ್ಠ ವಿದ್ಯೆಯನ್ನು ಓದುತ್ತೀವಂದಮೇಲೆ ಎಂದಿಗೂ ಕೂಡ ಆಕಳಿಕೆ ತೂಕಡಿಕೆ ಬರಬಾರ್ದು. ಬುದ್ಧಿ ಯೋಗ ಇದರ್ ಉದರ್ ನ ಫಟಿಕೆ. ಭಗವಂತನ ಜ್ಞಾನ ಅರ್ಜನೆ ಮಾಡುವಾಗ ಬುದ್ಧಿಯ ಯೋಗ, ಒಳಗಿನ ಒಂದು ಬುದ್ಧಿಯ ಅಲೆದಾಡುವಿಕೆ ಆ ಕಡೆಗೆ ಈ ಕಡೆಗೆ ಹೋಗಬಾರ್ದು. ಪಾಯಿಂಟ್ಸ್ ನೋಟ್ ಧಾರಣ ಕರ್ತೆ ರಹೋ. ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿಕೊಂಡು ಧಾರಣೆ ಮಾಡಿಕೊಳ್ತಾ ಇರಬೇಕು. ಸೆಕೆಂಡ್ ಪಾಯಿಂಟ್, ಪವಿತ್ರ ಬನ್ ಬಾಬಾ ಕೆ ದಿಲ್ ಕಾ ಪ್ಯಾರ್ ಪಾನೆ ಕಾ ಅಧಿಕಾರಿ ಬನ್ನ ಹೈ. ಪವಿತ್ರರಾಗಿ ತಂದೆಯ ಪ್ರೀತಿಯ ಅಧಿಕಾರ ಪ್ರಾಪ್ತ ಮಾಡಿಕೊಳ್ಳುವಂಥವರಾಗಲಿ. ಅಂದರೆ ಬಾಬನ ಮೇಲೆ ನಮಗೆ ಹಕ್ಕು ಬರಬೇಕು. ಹಕ್ಕು ಬರಬೇಕು ಅಂತಂದರೆ ನಾವು ಅಂತಹ ಬಾಬಾ ಹೇಳಿದ ವಿದ್ಯೆಯನ್ನು ಧಾರಣೆ ಮಾಡಿಕೊಂಡು ಬಾಬಾ ಹೇಳಿದ ಸೇವೆಯನ್ನು, ಬಾಬಾ ಹೇಳಿದ ಮುಖ್ಯ ಸೇವಾ ಯಾವುದು? ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುವುದು ಒಂದು ಮೊದಲನೇ ಮೂಲ ಸೇವಾ. ಎರಡನೇ ಸೇವಾ ಸ್ಥೂಲ ರೂಪದಲ್ಲಿ ವಾಚಾದಿಂದ ಪರಮಾತ್ಮ ತಂದೆಯ ಪರಿಚಯವನ್ನು ಕೊಡುವಂಥದ್ದು ಸ್ಥೂಲ ಸೇವಾ. ಬಾಬಾ ಹೇಳ್ತಾರೆ, ಇಂಥ ಒಂದು ಸೇವೆ ಮಾಡಿದಾಗ ಪವಿತ್ರರಾದಾಗಲೇ ಬಾಬನ ಪ್ರೀತಿಯ ಅಧಿಕಾರಿಗಳಾಗಲಿಕ್ಕೆ ಸಾಧ್ಯ ಇದೆ. ಸರ್ವಿಸ್ ಮೇ ಹುಷಾರ್ ಬನ್ನಾ ಹೇ, ಅಚ್ಚಿ ಕಮಾಯಿ ಕರ್ನಿ ಕರಾನಿ ಹೇ. ಸೇವೆ ಮಾಡೋದರಲ್ಲಿ ಹುಷಾರಾಗಬೇಕು, ಒಳ್ಳೆಯ ಗಳಿಕೆ ಮಾಡ್ಕೋಬೇಕು ಮತ್ತು ಮಾಡಿಸ್ಬೇಕಿದೆ. वरदान, मर जीवा जन्म की स्मृति से सर्व कर्म बंधनों को समाप्त करने वाले कर्म योगी भव. ಮರ್ಜೀವ ಜನ್ಮದ ಸ್ಮೃತಿಯಿಂದ ಸರ್ವ ಕರ್ಮ ಬಂಧನಗಳನ್ನು ಸಮಾಪ್ತ ಮಾಡಿಕೊಳ್ಳುವಂತಹ ಕರ್ಮ ಯೋಗಿ ಭವ. ಮರ್ಜೀವ ಜನ್ಮ ಅಂದರೆ ನಮ್ಮೆಲ್ಲ ಆತ್ಮರಿಗೆ ಮತ್ತೆ ಒಂದು ಜನ್ಮ ಆಗಿದೆ. ಇಲ್ಲಿವರೆಗೆ ದೇಹದ ಮೂಲಕ ದೇಹದ ತಂದೆ ತಾಯಿಗಳಿಂದ ಜನ್ಮ ಆಗಿತ್ತು. ನಾವು ನಮ್ಮ ದೇಹದ ಮೂಲಕ ಅದು ಗುರುತಿಸ್ಕೊಳ್ತಾ ಇದ್ವಿ. ಆದರೆ ಯಾವಾಗ ಬಾಬಾ ಜ್ಞಾನದ ಬೆಳಕಿನಿಂದ ನಮಗೆ ಮರುಜನ್ಮವನ್ನು ನೀಡಿದ್ರೋ, ಇದು ದೇಹ ಇದೇ ಕೊಟ್ಟರು. ಯಾವಾಗ ನಾವು ಕೋರ್ಸ್ ತೊಗೊಂಡ್ವಿ, ಈ ದೇಹದ ಒಂದು ಟೈಮ್ ಪೂರ್ಣ ಆಗಿತ್ತು. ಬಾಬಾ ಮತ್ತೆ ನಮಗೆ ಇದೇ ದೇಹವನ್ನು ಮುಂದುವರಿಸಿ ಇದೇ ದೇಹದಲ್ಲೇ ಆತ್ಮದ ಅರಿವಿನ ಜನ್ಮವನ್ನು ನೀಡ್ತಾರೆ. ಇದಕ್ಕೆ ಮರುಜನ್ಮ ಅಂತ ಹೇಳಲಾಗ್ತದೆ. ಈ ಮರುಜನ್ಮದ ಸ್ಮೃತಿಯಿಂದ ಕರ್ಮ ಬಂಧನಗಳನ್ನು ಸಮಾಪ್ತ ಮಾಡಿಕೊಡ್ರಿ. ಅಂದರೆ ನಾವು ಈ ದೇಹದಲ್ಲಿ ಯಾವಾಗ ಬಂದ್ವಿ ಆವಾಗಿನಿಂದ ಅನೇಕ ರೀತಿಯ ಕರ್ಮ ಬಂಧನಗಳು ಜೋಡಣೆಯಾಗಿದ್ದಾವೆ. ಇವ್ರು ಹೀಗೆ ಇದು ನನಗೆ ಕಷ್ಟ ಕೊಟ್ಟಿದ್ದಾರೆ, ದುಃಖ ಕೊಟ್ಟಿದ್ದಾರೆ, ನನಗೆ ಭಾಳ ತೊಂದರೆಯಾಗಿದೆ, ಇವರು ಅಸಹಯೋಗ್ಯ ಇದ್ದಾರಂತ ಎಷ್ಟೊಂದು ಕರ್ಮ ಬಂಧನದಲ್ಲಿ ನಾವು ಸಿಲುಕಿದ್ದೀವಿ. ಅಂದರೆ ಈ ಮೈಂಡ್ ಆ ಬಂಧನದಲ್ಲಿ ಸಿಲುಕಿದೆ. ನಿಮಗೆ ಹೊಸ ಜನ್ಮನೇ ಆಗಿದೆ ಅಂದಮೇಲೆ ಹಿಂದಿನ ಹಳೆಯ ಕರ್ಮದಿಂದ ಆದ ಎಲ್ಲ ಬಂಧನಗಳನ್ನು, ನೀವೇ ಮಾಡಿದ ಕರ್ಮದಿಂದ ಏನು ಬಂಧನದಲ್ಲಿ ಸಿಲುಕಿಕೊಂಡಿದ್ದೀರಿ ಆ ಎಲ್ಲ ಕರ್ಮ ಬಂಧನಗಳನ್ನು, ಎಲ್ಲ ಕಹಿ ಘಟನೆಗಳನ್ನು ಸಮಾಪ್ತ ಮಾಡಿರಿ ಅಂತಾರೆ ಬಾಬಾ. ಮಾಡಿದಾಗಲೇ ನೀವು ಕರ್ಮ ಯೋಗಿಗಳಾಗೋದಕ್ಕೆ ಸಾಧ್ಯ ಇದೆ. ಮರ್ಜೀವ ದಿವ್ಯ ಜನ್ಮ ಕರ್ಮ ಬಂಧನಿ ಜನ್ಮನೇ. ಬಾಬಾ ಯಾವಾಗ ನಮಗೆ ಸಿಕ್ಕರೋ, ಜ್ಞಾನದ ಬೆಳಕಿನಿಂದ ಮರುಜನ್ಮ ಆಗಿದೆಯೋ, ಈ ಮರುಜನ್ಮ ಈ ದಿವ್ಯ ಜನ್ಮದಲ್ಲಿ ಯಾವ ಕರ್ಮ ಬಂಧನಗಳಿಲ್ಲ, ಎಳೆತ ಸೆಳೆತ ಇಲ್ಲ. ಕರ್ಮ ಯೋಗಿ ಜನ್ಮ ಹೇ. ಕರ್ಮದಿಂದ ಈ ನಾವು ಮಾಡುವ ಕರ್ಮ ಏನಿದೆ ಇದು ಯೋಗಯುಕ್ತ ಇರೋದ್ರಿಂದ ಇಲ್ಲಿ ಯಾವುದೇ ಬಂಧನಗಳಿಲ್ಲ ಅಂತಾರೆ ಬಾಬಾ. इस अलौकिक दिव्य जन्म में ब्राह्मण आत्मा स्वतंत्र है न कि परतंत्र. ಈ ಅಲೌಕಿಕ ಜೀವನದಲ್ಲಿ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರೂ ಸ್ವತಂತ್ರ ಇದ್ದಾರೆ, ಇಲ್ಲಿ ಪರತಂತ್ರ ಇಲ್ಲ. ದೇಹ ಲೋನ್ ಮೇ ಮಿಲಿ ಹುಯಿ ಹೇ. ಅಂಡರ್ಲೈನ್, ಟ್ರಿಪಲ್ ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಇದು ದೇಹ ಸಿಕ್ಕಿದೆಯಲ್ಲ, ಇದು ಲೋನ್ನಲ್ಲಿ ಸಿಕ್ಕಿದೆ. ಅಂದರೆ ನಾವು ಅನ್ಕೋತೀವಿ ಅಜ್ಞಾನ ನಮ್ಮೊಳಗಿರೋದ್ರಿಂದ, ಮೈಂಡಲ್ಲಿರೋದ್ರಿಂದ ನಾವು ಅನ್ಕೋತೀವಿ ಮಗ ಹೀಗೆ ಯಾಕೆ ಮಾಡ್ತಾನೆ, ಮತ್ತು ಮಗಳು ಹಿಂಗೆ ನಡ್ಕೋಬೇಕಲ್ಲ, ಮತ್ತು ಇವ್ರು ಹಿಂಗೆ ಯಾಕೆ ಮಾಡ್ತಾರೆ, ಅವ್ರು ಹಂಗೆ ಮಾಡೋದ್ರಿಂದೇ ನನಗೆ ಚಿಂತೆ ಆಗಿದೆ, ನನಗೆ ದುಃಖ ಆಗಿದೆ, ಅಶಾಂತಿ ಆಗಿದೆ.
ನನಗೆ ಕೆಟ್ಟ ಅನ್ನಿಸ್ತಾ ಇದೆ, ಇವರು ಸರಿ ಆಗಬೇಕು, ಪತಿ ಸರಿ ಆಗಬೇಕು, ಪತ್ನಿ ಸರಿ ಆಗಬೇಕು, ಅತ್ತಿ ಮಾವ ಎಲ್ಲರೂ ಚೆನ್ನಾಗಿ ಯಾಕೆ ನಡೆಯುವುದಿಲ್ಲ, ಕೆಲಸದವ್ರು ಯಾಕೆ ಕರೆಕ್ಟಾಗಿರುವುದಿಲ್ಲ, ಯಾಕಂತೀವಂದರೆ ಈ ನಾಟಕ ಸತ್ಯ ಅಂತ ತಿಳ್ಕೊಂಡಿದ್ದೀವಿ. ನಾವೇ ಮಾಡಿದ ಈ ಮೈಂಡನ್ನು ಅದರಲ್ಲಿ ಸಿಗಿಸಿ ಇಂಥ ಒಂದು ಕರ್ಮದಿಂದ, ಸಿಕ್ಕಿ ಹಾಕಿಕೊಂಡಿರುವ ಕರ್ಮದಿಂದ ನಾವು ಆ ಕರ್ಮದ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಬಾಬಾ ನಮಗೆ ಮರುಜನ್ಮ ಕೊಟ್ಟಿದ್ದಾರಂತಂದಮೇಲೆ ಹಿಂದಿನ ಎಲ್ಲ ಜನ್ಮದ ಅಥವಾ ಈ ಶರೀರದ ಮೂಲಕ ಆದಂತಹ ಎಲ್ಲ ಕರ್ಮ ಬಂಧನಗಳನ್ನು ತೆಗೆದುಹಾಕ್ರಿ ಅಂತಾರೆ ಬಾಬಾ. ಯಾಕೆಂದರೆ ಇವತ್ತು ನೀವು ಬ್ರಾಹ್ಮಣರಾಗಿದ್ದೀರಿ ಅಂದರೆ ಸ್ವತಂತ್ರ ಇದ್ದೀರಿ. ಅಂದರೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ನಾವು ಏನನ್ನು ನೆನಪು ಮಾಡಬೇಕು, ಏನು ನೆನಪು ಮಾಡಬಾರ್ದು ಅನ್ನೋದಕ್ಕೆ ನಾವು ಸ್ವತಂತ್ರ ಇದ್ದೀವಿ. ನಮಗೆ ಯಾರೂ ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಬಾಬಾ ನಮಗೆ ಈ ಶರೀರವನ್ನು ಲೋನ್ ರೂಪದಲ್ಲಿ ಕೊಟ್ಟಿದ್ದಾರೆ. ಭಲೇ ಈ ಶರೀರ ಲೌಕಿಕ ಮನೆಯವರ ಹಕ್ಕಿನಲ್ಲಿ ಇರ್ಬೋದು, ಆದರೆ ಬಾಬಾ ಹೇಳ್ತಾರೆ ಇದು ಶಿವಬಾಬಾ ನಮಗೆ ಮರುಜನ್ಮದೊಳಗೆ ಮತ್ತೆ ಜೀವಿಸಲಿಕ್ಕೆ ಇದೇ ದೊಡ್ಡ ಶರೀರದಲ್ಲಿ ನಮ್ಮ ರೋಲ್ ಪ್ಲೇ ಮಾಡಿ ಸತೋ ಪ್ರಧಾನತೆಯನ್ನು ಪಡ್ಕೊಳ್ಳೋದಕ್ಕಾಗಿ ಬಾಬಾ ನಮಗೆ ಲೋನ್ ಕೊಟ್ಟಿದ್ದಾರಂದ್ರೆ ಈ ಶರೀರದ ಮೇಲೆ ಯಾರ್ದೂ ಹಕ್ಕಿಲ್ಲ. ಈ ಶರೀರದ ಮೇಲೆ ಮಗಂದು, ಅವಂದು, ಅಪ್ಪಂದು ಯಾರ್ದೂ ಹಕ್ಕಿಲ್ಲ. ನಾವು ಪೂರ್ಣ ಸ್ವತಂತ್ರ ಇದ್ದೀವಿ. कि सारे विश्व की सेवा के लिए पुराने शरीरों में बाबा शक्ति भरकर चला रहे हैं. ಅಂಡರ್ಲೈನ್, ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮಹಾವಾಕ್ಯ. ಬಾಬಾ ಸತ್ಯವನ್ನು ತಿಳಿಸ್ತಿದ್ದಾರೆ. ಮಕ್ಕಳೇ, ನೀವು ಯಾವಾಗ ಕೋರ್ಸ್ ತೊಗೊಂಡ್ರಿ ಅವತ್ತು ಈ ದೇಹದ ಜೊತೆಗೆ ನಿಮ್ಮ ಸಂಬಂಧ ಮುಗಿಯೋದಿತ್ತು. ನೀವು ಶರೀರ ಬಿಡೋರೇ ಇದ್ರಿ, ನೀವು ಸಾಯೋರೇ ಇದ್ರಿ. ಸೊ ಯಾವಾಗ ಬಾಬಾ ಬಂದು ಇದೇ ಶರೀರದಲ್ಲಿ, ಇದೇ ಹಳೆಯ ಶರೀರದೊಳಗನೆ ಜೀವ ತುಂಬಿದ್ದಾರೆ, ಶಕ್ತಿ ತುಂಬಿದ್ದಾರೆ. ಯಾತಕ್ಕೆ ತುಂಬಿದ್ದಾರಂತಂದರೆ ವಿಶ್ವ ಸೇವೆ ಮಾಡೋದಕ್ಕಾಗಿ. ಜಿಮ್ಮೆವಾರಿ ಬಾಬಾ ಕಿ ಹೇ ನ ಕಿ ಆಪ್ಕಿ ಹೇ. ಬಾಬಾ ಹೇಳ್ತಾರೆ ಜವಾಬ್ದಾರಿ ಬಾಬಂದಿದೆ, ನಿಮ್ದಲ್ಲ. ಬಾಬಾನೇ ಡೈರೆಕ್ಷನ್ ದಿಯಾ ಹೇ कि कर्म करो, आप स्वतंत्र हो, चलाने वाला चला रहा है. ನೀವು ಕರ್ಮ ಮಾಡಿರಿ, ನೀವು ಸ್ವತಂತ್ರ ಇದ್ದೀರಿ. ನಡೆಸುವಂಥವ್ರು ನಡೆಸ್ತಾ ಇದ್ದಾರೆ ಈ ಶರೀರ, ನಿಮ್ಮ ಮನೆ ಜವಾಬ್ದಾರಿ. ಏಕೆಂದರೆ ಮನೆ ಬಾಬಂದಿದೆ. ವಿಶ್ವ ನಾಟಕದ ಡೈರೆಕ್ಟರ್ ಬಾಬಾ ಅದಾರ. ಡೈರೆಕ್ಟರ್ ಅನೇಕ ಮನೆಗಳನ್ನು ಮಾಡಿದ್ದಾರೆ, ಅನೇಕ ಫ್ಯಾಮ್ಲಿಗಳನ್ನು ಮಾಡಿದ್ದಾರೆ, ಅನೇಕ ರೋಲ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವೆಲ್ಲ ನಡೆಸೋ ಜವಾಬ್ದಾರಿ ನಂದಿದೆ ಅಂತಾರೆ ಬಾಬಾ. इसी विशेष धारणा से कर्म बंधनों को समाप्त कर कर्मयोगी बनो. ಈ ವಿಶೇಷ ಧಾರಣೆಯಿಂದ ಕರ್ಮ ಬಂಧನಗಳನ್ನು ಸಮಾಪ್ತ ಮಾಡಿಕೊಂಡು ಕರ್ಮಯೋಗಿಗಳು ಆಗ್ರಿ. ಸ್ಲೋಗನ್, ಸ್ವಯಂ ಕಿ ಸಮೀಪತಾ ಕಾ ಫೌಂಡೇಶನ್ ಹೇ ಬೇಹದ್ ಕಿ ವೈರಾಗ್ಯ ವೃತ್ತಿ. ಸಮಯದ ಸಮೀಪತೆಯ ಫೌಂಡೇಶನ್ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ. ಯಾವ ಸಮಯದ ಸಮೀಪತೆ? ನಾನು ಆತ್ಮ ನನ್ನ ಸಂಪೂರ್ಣತೆಯನ್ನು ಪ್ರಾಪ್ತ ಮಾಡಿಕೊಂಡು ಬಾಪ್ ಸಮಾನ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳುವಂಥದ್ದೇನು ಟೈಮ್ ಇದೆಯಲ್ಲ, ಅದು ಯಾವಾಗ ಬರ್ತದೆ ಅಂತಂದರೆ ಅದಕ್ಕೆ ಮೂಲ ಆಧಾರ ಆಗಿದೆ ಬೇಹದ್ದಿನ ವೈರಾಗ್ಯ ವೃತ್ತಿ. ನಿನ್ನೆಯೂ ಕೂಡ ಬಾಬಾ ಬೇಹದ್ದಿನ ವೈರಾಗ್ಯ ವೃತ್ತಿ ಅಂತಂದರೆ ಏನಂತಂದ್ರೆ ಬಹಳ ಸರಳ ಅರ್ಥದಲ್ಲಿ ಹೇಳಿದರು. ಎಷ್ಟು ನೀವು ನ್ಯಾರ ಆಗ್ತೀರಿ ಅಷ್ಟು ಶಿವ ತಂದೆಗೆ ಪ್ಯಾರ ಆಗ್ತೀರಿ. ಎಷ್ಟು ಪ್ಯಾರ ಆಗ್ತೀವಿ ಅಷ್ಟು ತಂದೆಯ ಸಮಾನ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ತೀವಿ. ಇಂದಿನ ಮುರಳಿಯ ವ್ಯಕ್ತಿಶಾರೆ ಕಂಬೈನ್ಡ್ ರೂಪ್ ಕಿ ಸ್ಮೃತಿ ಸೆ ಸದಾ ವಿಜಯಿ ಬನೋ. ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗ್ರಿ. जितना याद में रहेंगे उतना अनुभव करेंगे कि मैं अकेला नहीं लेकिन बाप दादा सदा साथ है. ನಾ ಎಷ್ಟೆಷ್ಟು ಯೋಗದಲ್ಲಿರ್ತೀನಿ ಅಷ್ಟಷ್ಟು ಅನುಭವ ಮಾಡ್ತೀನಿ. ನಾ ಒಂಟಿಯಲ್ಲ, ನನ್ನ ಜೊತೆಯಲ್ಲಿ ಬಾಬಾ ಮತ್ತು ದಾದಾ ಇದ್ದಾರೆ. कोई भी समस्या सामने आए तो यही स्मृति रहे कि मैं ಕಂಬೈನ್ಡ್ ಹೂँ. ಯಾವ ಸಮಸ್ಯೆ ತಮ್ಮ ಎದುರುಗಡೆ ಬಂದ್ರೂ ಕೂಡ ಸದಾ ನೆನಪಿರಲಿ, ನಾ ಸಿಂಗಲ್ ಇಲ್ಲ, ನಾ ಒಂಟಿ ಎಷ್ಟು ಎದುರಿಸ್ಬೇಕು, ನಾ ಒಬ್ಬಂಟಿಗ ಎಷ್ಟು ಇದನ್ನೆಲ್ಲ ಫೇಸ್ ಮಾಡಬೇಕಂತೇನು ಹೆದರಬೇಡ್ರಿ. ಸದಾ ನೆನಪಿರಲಿ ಬಾಬಾ ನನ್ನ ಜೊತೆ ಕಂಬೈನ್ಡ್ ಇದ್ದಾರೆ. ತೋ ಘಬರಾಯಂಗೆ ನಹಿ, ಆಗ ನೀವೆಂದಿಗೂ ಗಾಬರಿ ಆಗೋದಿಲ್ಲ. ಈಗಂತಾರೆ ಲೌಕಿಕನಲ್ಲಿ ಎಲ್ಲರೂ ನನಗೊಬ್ಬಕಿಗೆ ಒಂದು ಮಾಡಿದ್ದಾರೆ ಅಂಥೇಳಿ. ಬಾಬಾ ಹೇಳ್ತಾರೆ ಎಂದೂ ಒಬ್ಬರೇ ಅಂತ ತಿಳ್ಕೊಬೇಡ್ರಿ. ಸ್ವಯಂ ಪರಮಾತ್ಮ ಶಿವ ಬಾಬಾ ಸೃಷ್ಟಿಯ ರಚಯಿತ ಮತ್ತು ಆದಿದೇವ ಬ್ರಹ್ಮ ಬಾಬಾ ನಮ್ಮ ಜೊತೆಯಲ್ಲಿದ್ದಾರೆ. ಕಂಬೈನ್ಡ್ ರೂಪ್ ಕಿ ಸ್ಮೃತಿ ಸೆ ಕೋಯಿ ಭಿ ಮುಷ್ಕಿಲ್ ಕಾರ್ಯ ಸಹಜ ಹೋ ಜಾಯೇಗಾ. ಬಾಬಾ ಜೊತೆಗಿದ್ದಾರನ್ನುವಂಥ ಸ್ಮೃತಿ ಇತ್ತು ಅಂತಂದರೆ ಎಂಥ ಕಾರ್ಯನೂ ಕೂಡ, ಕಠಿಣ ಕಾರ್ಯವೂ ಕೂಡ ಬಹಳ ಸಹಜ ಆಗ್ತದೆ ಅಂತಾರೆ ಬಾಬಾ. अपने सब बोझ बाबा के ऊपर रख स्वयं हल्के हो जाओ तो सदा अपने को खुश नसीब अनुभव करेंगे.
ತಮ್ಮೆಲ್ಲ ಹೊರೆಯನ್ನು ತಂದೆಗೆ ಅರ್ಪಣೆ ಮಾಡಿ ಸ್ವಯಂ ಹಗುರರಾದಾಗ ಮಾತ್ರ ಸದಾ ತಾವು ಖುಷ್ ನಸೀಬಾಗಿರುವ ಅನುಭವ ಮಾಡ್ತೀರಿ. ಅವ್ರ ಫರಿಸ್ತೆಗೆ ಸಮಾನ್ ನಾಸ್ತೆ रहेंगे. ಬಾಬಾ ಜೊತೆಯಲ್ಲಿದ್ದಾರ, ಬಾಬಾ ನಾನು ಕಂಬೈಂಡ್ ಇದ್ದೀವಿ ಅನ್ನುವ ಸ್ಮೃತಿ ಇತ್ತು ಅಂತಂದರೆ ಎಂಥ ಪರಿಸ್ಥಿತಿ ಬಂದರೂ ಸಹಜ ಅನುಭವ ಮಾಡ್ತೀರಿ, ಖುಷ್ ನಸೀಬಿ ಅನುಭವ ಮಾಡ್ತೀರಿ ಮತ್ತು ಫರಿಸ್ತಾ ಸಮಾನ್ ಹಾರ್ತಾ ಇರ್ತೀರಿ, ಡಾನ್ಸ್ ಮಾಡ್ತೀರಿ ಅಂತಾರೆ ಬಾಬಾ. ಓಂ ಶಾಂತಿ.